ಸೊ ಗೈಸ್, ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಬ್ರೇಕಿಂಗ್ ಬ್ಯಾಡ್ ಸೀಸನ್ 5. ಈ ಸೀಸನ್ 5 ತನಕ ನೀವು ರೀಚ್ ಆಗಿದ್ದೀರಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಅದಕ್ಕೆ. ಹಾಗೇನೆ ಗೈಸ್, ಎಲ್ಲರೂ ಲೈಕ್ ಬಟನ್ ಅನ್ನು ಒತ್ತಿ ಮತ್ತೆ ಆದಷ್ಟು ಈ ವಿಡಿಯೋನ ಹೈಪ್ ಮಾಡಿ, ಯಾಕಂದ್ರೆ ವ್ಯೂಸ್ ಗಳು ತುಂಬಾ ಡೌನ್ ಇದೆ. ಸಾಧ್ಯ ಆದ್ರೆ ಫ್ರೆಂಡ್ಸ್ ನ ಜೊತೆಗೆ ಕೂಡ ಶೇರ್ ಮಾಡಿ, ಹಾಗೇನೆ ಸ್ಪ್ಯಾಮ್ ಮಾಡಿ ಕಮೆಂಟ್ಸ್ ಗಳನ್ನ ಈಗನೆ. ಸೊ ಜಾಸ್ತಿ ಮಾತಾಡದೆ ಸೀದಾ ಬರೋಣ ಸೀಸನ್ 4 ನ ಎಂಡಿಂಗ್ ಅಲ್ಲಿ ಏನಾಗಿತ್ತು ಅಂತ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ವಾಲ್ಟರ್ ವೈಟ್ ಕೊಳ್ತಾನೆ ಗುಸ್ತಾವನನ್ನ. ಅವನ ಪ್ಲಾನ್ ಪ್ರಕಾರ ಎಲ್ಲವೂ ನಡೆದಿತ್ತು. ಹಾಗೇನೆ ನಮ್ಗೆ ಗೊತ್ತಾಯ್ತು ಜೆಸ್ಸಿನ ಮೂಲಕ ಲಿಲಿ ಆಫ್ ದಿ ವ್ಯಾಲಿ ಅನ್ನೋ ಒಂದು ಹೂವಿನ ವಿಷಯದಿಂದ ಜೆಸ್ಸಿಯ ಗರ್ಲ್ ಫ್ರೆಂಡ್ ಮಗ ಆದಂತಹ ಬ್ರಾಕ್ ಅನ್ನ ವಿಷ ಹಾಕಿ ಕೊಲ್ಲೋದಕ್ಕೆ ರೆಡಿ ಇದ್ದ ನಮ್ಮ ವಾಲ್ಟರ್ ವೈಟ್. ಯಾಕಂದ್ರೆ ಆ ವಿಷವನ್ನ ಹಾಕಿದ್ದು ಗುಸ್ತಾವ್ ಅಂತ ಹೇಳಿ ಮ್ಯಾನಿಪುಲೇಟ್ ಮಾಡಿ ಜೆಸ್ಸಿ ತನ್ನ ಮಾತನ್ನು ಕೇಳೋ ಹಾಗೆ. ಅದೇ ಕಾರಣದಿಂದ ಜೆಸ್ಸಿ ಹೇಳಿದ್ದ ಗುಸ್ತಾವ್ನ ಲೊಕೇಶನ್ ಗಳನ್ನ, ಇದರಿಂದ ಕೊಲ್ಲೋದಕ್ಕೆ ಈಸಿ ಆಯ್ತು. ಸೊ ಈಗ ಜೆಸ್ಸಿ ಹಾಗೂ ವಾಲ್ಟರ್ ವೈಟ್ ಬೇರೆ ಬೇರೆ ಆಗಿದ್ದಾರೆ. ಅಂಡ್ ಈ ಕೊನೆಯ ಸೀಸನ್ ಅಲ್ಲಿ ಏನೆಲ್ಲ ಆಗೋದ್ರಲ್ಲಿದೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಒಂದು ಇಂಟ್ರೋ ಬರ್ಲಿ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕಥೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಸೀಸನ್ 5 ಎಪಿಸೋಡ್ 1. ಈಗ ನಮ್ಗೆ ಸ್ವಲ್ಪ ಫ್ಯೂಚರ್ ನ ಸೀನ್ ಅನ್ನ ತೋರಿಸ್ತಾರೆ. ಇದಾಗಿದೆ 1 ವರ್ಷಗಳ ನಂತರ ಹಾಗೂ ವಾಲ್ಟರ್ ವೈಟ್ ನ ಗಡ್ಡ ಎಲ್ಲ ನೀವು ನೋಡಬಹುದು. ಇವತ್ತು ಅವನ ಬರ್ತ್ಡೇ ಆಗಿತ್ತು, 52ನೇ ವರ್ಷದ ಬರ್ತ್ಡೇ. ಒಂದಂತೂ ಕ್ಲಿಯರ್ ಆಗ್ತಿದೆ, ಇವನ ಫ್ಯಾಮಿಲಿಯಲ್ಲಿ ಇವನೊಬ್ನೇ ಅಲೆಮಾರಿ ತರ ತಿರುಗ್ತಿದ್ದಾನೆ. ಏನಿದು ವಿಷಯ? ಅವನಲ್ಲಿಂದ ಒಂದು ಜಾಗಕ್ಕೆ ಹೋಗ್ತಾನೆ, ಮತ್ತೆ ಇಲ್ಲಿ ಗನ್ ಅನ್ನ ಕೊಡ್ತಾರೆ. ಹಾಗೇನೆ ಅವನ ಬಳಿ ಒಂದು ಕಾರ್ ಇದೆ, ಇದರಲ್ಲಿ ಏನೋ ಚೆಕ್ ಮಾಡ್ತಿದ್ದಾನೆ. ಇಲ್ಲಿ ಟೋಟಲ್ ಆಗಿ ಏನೆಲ್ಲ ಆಗ್ತಿತ್ತು ಅನ್ನೋದು ನಿಮ್ಗೆ 4-5 ಎಪಿಸೋಡ್ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಈಗ ನಾವು ನೋಡೋಣ ಸೀನ್ ವಾಪಸ್ಸು. ಈಗದ್ದು ಅಂದ್ರೆ ಸೀಸನ್ 4 ನ ಎಂಡಿಂಗ್ ಆದ್ಮೇಲೆ ಏನೆಲ್ಲ ಆಗಿತ್ತು ಅದನ್ನ. ಅದೇ ಸ್ಕೈಲರ್ ಕಾಲ್ ಮಾಡಿದ್ಲಲ್ಲ, ಏನಾಗಿದೆ ವಾಲ್ಟರ್ ವೈಟ್ ಅಂತ. ಆಗ ವಾಲ್ಟರ್ ವೈಟ್ ಹೇಳಿದ್ದ, ನಾನು ಗೆದ್ದಿದ್ದೀನಿ ಅಂತ, ಅಂದ್ರೆ ಗುಸ್ತಾವನನ್ನ ಕೊಂದದಕ್ಕೆ. ಈಗ ವಾಲ್ಟರ್ ವೈಟ್ ಅವನ ಮನೆಗೆ ಹೋಗಿರ್ತಾನೆ. ಹಾಗೇನೆ ಆ ಬಾಂಬ್ ನ ತಯಾರಿ ಮಾಡೋದಕ್ಕೆ ಯಾವ್ದೆಲ್ಲ ಐಟಮ್ ಬಳಸಿದ್ದ ಎಲ್ಲವನ್ನ ಕೂಡ ಅಲ್ಲಿಂದ ಮಾಯ ಮಾಡೋಕೆ ಇವನ ಪ್ಲಾನ್ ಆಗಿದೆ. ಈಗ ಯಾವುದೇ ಒಂದು ಪ್ರೂಫ್ ಕೂಡ ಸಿಗಬಾರ್ದು ಇಲ್ಲಿ. ಹಾಗೇನೆ ಇಲ್ಲಿ ಲಿಲಿ ಆಫ್ ದ ವ್ಯಾಲಿ ಪ್ಲಾಂಟ್ ಕೂಡ ಕಾಣ್ತಿದೆ, ಇದನ್ನ ಕೂಡ ಕಾರಲ್ಲಿ ಹಾಕ್ತಾನೆ. ಸೊ ಈಗ ಮನೆಗೆ ವಾಪಸ್ ಬಂದಿದ್ದಾರೆ ಸ್ಕೈಲರ್ ಹಾಗೂ ವಾಲ್ಟರ್ ಜೂನಿಯರ್. ವಾಲ್ಟರ್ ಜೂನಿಯರ್ ಗೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ತನ್ನ ಅಂಕಲ್ ಹ್ಯಾಂಕ್ ನಿಗೆ ಏನೂ ಆಗೋದಿಲ್ಲ ಇನ್ನು, ಯಾಕಂದ್ರೆ ಗುಸ್ತಾವ್ ಸತ್ತಿದ್ದಾನೆ. ಅವನ ರೆಕಾರ್ಡ್ ಅನ್ನ ಮುಂಚೆನೆ ಚೆಕ್ ಮಾಡಿದ್ರಂತೆ, ಹಾಗಾಗಿ ಅವರಿಗೆ ಗೊತ್ತಿತ್ತು ಅವನೊಬ್ಬ ಡ್ರಗ್ ಡೀಲರ್ ಅಂತ. ಹಾಗಾದ್ರೆ ಅಂಕಲ್ ಗೆ ಇವತ್ತು ಪ್ರಮೋಷನ್ ಸಿಗೋದ್ರಲ್ಲಿದೆ ಕಾಣಿಸುತ್ತೆ. ಹಾಗೇನೆ ವಾಲ್ಟರ್ ವೈಟ್ ವಿಚಾರಿಸ್ತಾನೆ ಇಲ್ಲಿ, ಸ್ಕೈಲರ್ ನಿಂಗೆ ಏನಾಯ್ತು ಸಡನ್ ಆಗಿ, ಯಾಕೆ ನೀನು ಅಡಗ್ತಿದ್ಯಾ? ನಾನು ಬದುಕಿದ್ದು ನಿಂಗೆ ಖುಷಿ ಆಗ್ಲಿಲ್ವಾ? ಸ್ಕೈಲರ್ ಹೇಳ್ತಾಳೆ, ಹೌದು ನಂಗೆ ಖುಷಿ ಇದೆ, ಆದ್ರೆ ನಂಗೆ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಆಕ್ಚುಲಿ ಇವಳಿಗೆ ಭಯ ಆಗ್ತಿರೋದೇ ವಾಲ್ಟರ್ ವೈಟ್ ಅನ್ನು ನೋಡಿದಾಗ. ಇನ್ನೊಂದು ಕಡೆ ಹ್ಯಾಂಕ್ ಹಾಗೂ ಅವನ ಗ್ಯಾಂಗ್ ಹೋಗಿದ್ದಾರೆ ಆ ಲಾಂಡ್ರಿ ಜಾಗಕ್ಕೆ. ಅಲ್ಲೇ ಕೆಳಗಡೆ ಲ್ಯಾಬ್ ಇದ್ದದ್ದು. ಸೊ ಒಂದಂತಲ್ಲಿ ಗಮನಿಸಬಹುದು, ಆ ಲ್ಯಾಬ್ ಅನ್ನು ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡಕ್ಕಿದ್ರು. ಅದೇ ನನ್ನ ಕಳೆದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ವಾಲ್ಟರ್ ವೈಟ್ ಹಾಗೂ ಜೆಸ್ಸಿ ಸೇರಿ ಕಂಪ್ಲೀಟ್ ಲ್ಯಾಬ್ ಅನ್ನ ಪುಡಿ ಪುಡಿ ಮಾಡಕ್ ಬಿಟ್ರು. ಗುಸ್ತಾವ ಇಲ್ಲ ಅಂದ್ರೆ ಲ್ಯಾಬ್ ಎಂತಗೇನು ಅಂತ. ಹಾಗೇನ ಆ ಜಾಗದ ಸಂಶಯ ಕೂಡ ಬರಬಾರ್ದು ಅಂತ. ಸೊ ಈ DA ಪೊಲೀಸರ್ಗೆ ಏನು ಕೂಡ ಸಿಗೋದಿಲ್ಲ ಇಲ್ಲಿ. ಆಗ ಗಸ್ಟ್ ಒಂದು ಕ್ಯಾಮೆರಾ ನೋಡ್ತಾನೆ. ಇದೇ CCTV ಕ್ಯಾಮೆರಾ ಆಗಿತ್ತು ಲ್ಯಾಬ್ ನಲ್ಲಿ ಇದ್ದದ್ದು. ಅದ್ರದ್ದು ಪೂರ್ತಿ ಮೆಲ್ಟ್ ಆಗಿರುತ್ತೆ. ಇನ್ನೊಂದು ಕಡೆ ಮೈಕ್ ನಿಂತಿರ್ತಾನೆ, ಅವನ ಬಳಿರುವವನಿಗೆ ಒಬ್ಬನಿಗೆ ಕಾಲ್ ಬಂದಿರುತ್ತೆ. ಆಗ ಗೊತ್ತಾಗುತ್ತೆ ಗುಸ್ತಾವನನ್ನ ಯಾರೋ ಕೊಂದಿದ್ದಾರೆ ಅಂತ. ಮೈಕ್ ನಿಗೆ ತಕ್ಷಣ ಅಂದಾಜಾಗುತ್ತೆ, ಇದು ಪಕ್ಕಾ ವಾಲ್ಟರ್ ವೈಟ್ ನದ ಕೆಲಸ. ಸೊ ವಾಲ್ಟರ್ ವೈಟ್ ಅನ್ನ ಒಂದು ಮರುಭೂಮಿಗೆ ಬರೋದಕ್ಕೆ ಹೇಳ್ತಾನೆ. ಹಾಗೆ ಕೈಯಲ್ಲಿ ಗನ್ ಹಿಡಿದಿದ್ದಾನೆ. ಈಚೆ ಬದಿಯಿಂದ ವಾಲ್ಟರ್ ವೈಟ್ ಹಾಗೂ ಜೆಸ್ಸಿ ಒಟ್ಟಿಗೆ ಬರ್ತಿದ್ದಾರೆ. ಈಗ ನಿಮ್ಮಲ್ಲಿ ಕೆಲವರಿಗೆ ಡೌಟ್ ಆಗ್ತಿರ್ಬೋದು, ಜೆಸ್ಸಿ ಯಾಕೆ ಬಂದಿದ್ದಾನೆ ಈಗ? ಯಾಕಂದ್ರೆ ಅವನ ಗರ್ಲ್ ಫ್ರೆಂಡ್ ಮಗನಿಗೆ ಪಾಯ್ಸನ್ ಏನೋ ಹಾಕಿರ್ಬೋದು ವಾಲ್ಟರ್ ವೈಟ್, ಆದ್ರೆ ಅವನು ಗುಣ ಆಗಿದ್ದಾನೆ. ಒಂದು ವೇಳೆ ಸತ್ತಿದ್ರೆ ಪಕ್ಕ ಜೆಸ್ಸಿ ಇವನನ್ನ ಕೊಲ್ತಿದ್ದ ಅಲ್ಲೇ. ಸೊ ಈಗ ಸೀನ್ ವಾಪಸ್ ಬರೋಣ ಇಲ್ಲಿ. ಜೆಸ್ಸಿ ಮೈಕ್ ನನ್ನ ತಡಿತಾನೆ, ವಾಲ್ಟರ್ ಅನ್ನು ಕೊಲ್ಬೇಡ. ಮೊದಲನೇದಾಗಿ ನಾವು ಬಿಸ್ನೆಸ್ ಅಲ್ಲಿ ಇದ್ದದ್ದು ಗುಸ್ತಾವನ ಎಲ್ಲ ಐಡೆಂಟಿಟಿಗಳು ಎಲ್ಲ ಫೈಲ್ಸ್ ಗಳು ಅವನ ಬಳಿಯೇ ಇತ್ತು. ನಾವು ಆ ಎಲ್ಲ ಪ್ರೂಫ್ ಗಳನ್ನ ಫಸ್ಟ್ ಡಿಸ್ಟ್ರಾಯ್ ಮಾಡ್ಬೇಕು, ಇಲ್ಲಂದಿದ್ರೆ ನಾವು ಸಿಕ್ಕಿ ಬೀಳ್ತೀವಿ ಅಂತ ಹೇಳ್ತಾನೆ. ಸೊ ಇದು ಹೌದಲ್ವಾ ಅಂತ ಸ್ವಲ್ಪ ಥಿಂಕ್ ಮಾಡಿದ್ಮೇಲೆ ಈ ಜಾಗಕ್ಕೆ ಬರ್ತಾರೆ. ಮೈಕ್ ಕಾಲ್ ಮಾಡಿ ಕೇಳ್ತಾನೆ ಒಬ್ಬನ ಹತ್ರ, ಗುಸ್ತಾವ್ ಫೈಲ್ಸ್ ಗಳನ್ನ ಎಲ್ಲಿಟ್ಟಿರ್ತಾನೆ. ಆಗ ಸ್ವಲ್ಪ ಆಲೋಚನೆ ಆದ್ಮೇಲೆ ಗೊತ್ತಾಗುತ್ತೆ, ಅವನು ಲ್ಯಾಪ್ಟಾಪ್ ನ ಹತ್ರ ಯಾವಾಗ್ಲೂ ಫೈಲ್ ಅನ್ನು ಇಟ್ಕೊಂಡಿರ್ತಾನೆ. ಆಗ ಜೆಸ್ಸಿ ಹೇಳ್ತಾನೆ, ಹೌದು ನಾವು DA ಆಫೀಸರ್ ಬರೋದ್ ಮುಂಚೆ ಈ ಲ್ಯಾಪ್ಟಾಪ್ ಅನ್ನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡಬೇಕು. ಮೈಕ್ ಇಲ್ಲಿ ಆರ್ಗ್ಯೂ ಮಾಡ್ತಾನೆ, ನಿನ್ನ ಕಾರಣದಿಂದಲೇ ಎಲ್ಲ ಆಗಿತ್ತು ಅಂತ. ಆಗ ಜೆಸ್ಸಿ ಹೇಳ್ತಾನೆ, ಮಿಸ್ಟರ್ ವೈಟ್ ಯಾಕೆ ನಾವು ಮ್ಯಾಗ್ನೆಟ್ ಅನ್ನು ಬಳಸಬಾರದು, ಅಂದ್ರೆ ಅಯಸ್ಕಾಂತವನ್ನ? ಅದಕ್ಕೆ ವಾಲ್ಟರ್ ವೈಟ್ ಅನ್ಸುತ್ತೆ, ಹೌದು ಇವನು ಹೇಳ್ತಿರೋದು ಸರಿ ಇದೆ. ಅಂದ್ರೆ ಸಣ್ಣ ಮ್ಯಾಗ್ನೆಟ್ ಇಂದ ಆಗಲ್ಲ, ದೊಡ್ಡ ಮ್ಯಾಗ್ನೆಟ್ ಇಂದ ಅದರ ಅಯಸ್ಕಾಂತೀಯ ಬಲದಿಂದ ನೀವು ಯಾವುದೇ ಒಂದು ಡಿಸ್ಟ್ರಾಯ್ ಮಾಡಬಹುದು. ಅದಕ್ಕೋಸ್ಕರ ಸೀದಾ ಹೋಗ್ತಾರೆ ಆ RV ವ್ಯಾನ್ ಅನ್ನು ಫಸ್ಟ್ ಪರ್ಚೇಸ್ ಮಾಡಿದ್ರಲ್ಲ ಆ ಜಾಗಕ್ಕೆ. ಇಲ್ಲಿನ ಓನರ್ ಹತ್ರ ಸ್ವಲ್ಪ ಮಾತಾಡ್ತಾರೆ. ಇದರ ಪ್ರಕಾರ ದೊಡ್ಡದೊಂದು ಮ್ಯಾಗ್ನೆಟ್ ಅನ್ನ ತಯಾರಿಸ್ತಾರೆ. ಈ ಅಯಸ್ಕಾಂತದ ಮೂಲಕ ಗಸ್ಟ್ ನ ಲ್ಯಾಪ್ಟಾಪ್ ಅನ್ನ ಜೆಸ್ಸಿ ಹಿಡಿದಿರ್ತಾನೆ. ಹಾಗೇನೆ ಅಯಸ್ಕಾಂತೀಯ ಬಲದ ಮೂಲಕ ಈ ಪೂರ್ತಿ ಲ್ಯಾಪ್ಟಾಪ್ ಪುಡಿ ಪುಡಿ ಆಗ್ಬಿಡುತ್ತೆ. ಅಷ್ಟು ಫೋರ್ಸ್ ಇದೆ ಇಲ್ಲಿ. ಅಂದ್ರೆ ಇವ್ರಿಗೆ ಟೈಮ್ ಇಲ್ಲ, ಸೊ ಇದರಿಂದಾನೇ ಡಿಸ್ಟ್ರಾಯ್ ಮಾಡ್ಬೇಕಾಗುತ್ತೆ. ಕೈಯಲ್ಲಿ ಎಲ್ಲ ಹೊಡೆದ್ರೆ ಎಷ್ಟು ತಾಗ್ಬೋದು ನೀವೇ ಅಂದಾಜ್ ಮಾಡಿ. ಇನ್ನೊಂದು ಕಡೆ ನಾವು ನೋಡ್ತೀವಿ, ಸೋಲ್ ಗುಡ್ ಮ್ಯಾನ್ ಬಂದಿರ್ತಾನೆ ಸ್ಕೈಲರ್ ನ ಬಳಿಗೆ. ಇನ್ನೊಬ್ಬ ಸ್ಟೆಡ್ ಇದ್ನಲ್ಲ, ಅವನು ಆಸ್ಪತ್ರೆಯಲ್ಲಿ ಇದ್ದಾನೆ. ಹ್ಯಾಂಡ್ ನೋಡಿದಾಗ ಗೊತ್ತಾಗುತ್ತೆ ಇವನು ಜಾರಿ ಬಿದ್ದ ಕಾರಣ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾನೆ. ತುಂಬಾ ಸೀರಿಯಸ್ ಕೇಸ್ ಆಗಿದೆ ಗುರು ಇವಂದು. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಪರಿಸ್ಥಿತಿ ಎಷ್ಟು ಕಿತ್ತೋಗಿದೆ ಅಂದ್ರೆ ಅವನು ಲೈಫ್ ಟೈಮ್ ನಡೆಯೋದಕ್ಕೂ ಆಗುದಿಲ್ಲ, ಏನ್ ಮಾಡೋದಕ್ಕೂ ಆಗುದಿಲ್ಲ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಗಂಡಸನಾನೇ ಕಳ್ಕೊಂಡಿದ್ದಾನೆ ಗುರು. ಅವನ ಮುಖ ನೋಡಿ ಹೇಗಾಗಿದೆ ಅಂತ. ಹಾಗೇನೆ ಸ್ಕೈಲರ್ ಸಾರಿ ಕೇಳ್ತಾಳೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಮೈಕ್, ಜೆಸ್ಸಿ ಹಾಗೂ ವಾಲ್ಟರ್ ವೈಟ್ ಇವರಲ್ಲಿ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಂದಿದ್ದಾರೆ. ಅಂದ್ರೆ ಸಂಪೂರ್ಣ ಪ್ರೂಫ್ ಅನ್ನ ನಾಶ ಮಾಡೋದು. ಇಲ್ಲಿ ಮೈಕ್ ಸೆಕ್ಯೂರಿಟಿ ಕೋಡ್ ಅನ್ನ ಹ್ಯಾಕ್ ಮಾಡ್ತಾನೆ. ಯಾಕಂದ್ರೆ ಇಲ್ಲಿ ಕೆಲವೊಂದು ಪ್ರೂಫ್ ಗಳು DA ಪೊಲೀಸ್ನವರಿಗೆ ಸಿಕ್ಕಿದೆ. ಅದಕ್ಕೋಸ್ಕರ ಆ ಜಾಗಕ್ಕೆ ಈ ಒಂದು ಟ್ರಕ್ ಅನ್ನ ತಗೊಂಡ್ ಬರ್ತಾರೆ. ಯಾಕಂದ್ರೆ ಇದರಲ್ಲಿ ದೊಡ್ಡದಾದಂತಹ ಒಂದು ಮ್ಯಾಗ್ನೆಟ್ ಇದೆ. ಇದರಲ್ಲಿ ಅಲ್ಲಿದ್ದಂತಹ ಎಲ್ಲ ಸಾಕ್ಷಿಗಳನ್ನ ನಾಶ ಮಾಡಬಹುದು. ಹಾಗೇನೆ ಇದರ ಕಾರಣದಿಂದ ಟ್ರಕ್ ಗೆ ಎಲ್ಲ ಕೂಡ ಅಂಟ್ಕೊಂಡು ಬಿಡುತ್ತೆ ಜೋರದ ಫೋರ್ಸ್ ನಿಂದ. ಹಾಗೇನೆ ಗುಸ್ತಾವನ ಲ್ಯಾಪ್ಟಾಪ್ ಕೂಡ ಅದಕ್ಕೆ
ಬಿದ್ದಿತ್ತು. ಅಲ್ಲಿ ಜೋರದ ಎಮರ್ಜೆನ್ಸಿ ಬೆಲ್ ಆಗುತ್ತೆ. ಒಬ್ಬೊಬ್ಬರು ಪೊಲೀಸರು ಹೊರಗಡೆ ಬರೋದಕ್ಕೆ ಕೂಡ ನೋಡ್ತಾರೆ. ಸೊ ಇಲ್ಲಿಂದ ಎಸ್ಕೇಪ್ ಆಗ್ತಾರೆ. ಮೈಕ್ ಒಮ್ಮೆ ಕೇಳ್ತಾನೆ, ಏನೋ ನಮ್ಮ ಪ್ಲಾನ್ ಸಕ್ಸಸ್ ಆಗಿರ್ಬೋದಾ? ವರ್ಲ್ಡ್ ವೈಡ್ ಹೇಳ್ತಾನೆ, ನೀನ್ ಅದರ ಚಿಂತೆ ಮಾಡಬೇಡ, ಐ ಥಿಂಕ್ ಅದು ಸಕ್ಸಸ್ಫುಲ್ ಆಗಿದೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ರಿಸರ್ಚ್ ಟೀಮ್ ಅನ್ನ. ಇವರೆಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಪ್ರೂಫ್ ಗಳು ನಾಶ ಆಗಿ ಹೋಗಿದೆ. ಆದ್ರೆ ಒಂದು ಫೋಟೋ ಸಿಕ್ಕಿರುತ್ತೆ. ಇದು ಗುಸ್ತಾವನ ಒಂದು ಫೈಲ್ ಆಗಿತ್ತು. ಹಾಗೆ ನೀವು ಫೋಟೋ ನೋಡಿದ ಗೊತ್ತಾಗುತ್ತೆ, ಇದರಲ್ಲಿ ಅವನು ಹಾಗೂ ಅವನ ಫ್ರೆಂಡ್ ಕಾಣ್ತಿದ್ದಾರೆ. ಆದ್ರೆ ನಮ್ಗೆ ಇಲ್ಲಿ ಕಾಣುತ್ತೆ ಏನೊಂದು ಬರ್ದಿದೆ ಇದರಲ್ಲಿ. ಇದರ ಅರ್ಥ ಏನು, ಇದು ಏನನ್ನು ಬರ್ದಿದ್ದಾರೆ ನಿಮ್ಗೆ ಮುಂದಿನ ಎಪಿಸೋಡ್ಸ್ ಗಳಲ್ಲಿ ಗೊತ್ತಾಗೋದ್ರಲ್ಲಿದೆ. ಈಗ ವಾಲ್ಟರ್ ವೈಟ್ ಬಂದಿರ್ತಾನೆ ಸೋಲ್ ಗುಡ್ ಮ್ಯಾನ್ ಬಳಿಗೆ. ಅವನು ಕೇಳ್ತಾನೆ, ನೀನು ಯಾಕೆ ಸ್ಕೈಲರ್ ಗೆ ಹೆಲ್ಪ್ ಮಾಡ್ದೆ ದುಡ್ಡನ್ನ ಕೊಡೋದ್ರಲ್ಲಿ? ಅಂದ್ರೆ ಅವಳು ಟೆಡ್ ಗೆ ಹಣ ಕೊಟ್ಟಿದ್ಲಲ್ಲ, ಅದಕ್ಕೆ ಸೋಲ್ ಗುಡ್ ಮ್ಯಾನ್ ಕೂಡ ಸ್ವಲ್ಪ ಕೈ ಹಾಕಿದ್ದ. ಸೋಲ್ ಹೇಳ್ತಾನೆ, ನೋಡು ವಾಲ್ಟರ್, ನೀನೊಬ್ಬನೇ ನನ್ನ ಕಸ್ಟಮರ್ ಅಲ್ಲ, ನಂಗೆ ತುಂಬಾ ಜನ ಬರ್ತಿರ್ತಾರೆ. ಸೊ ನಾನು ಅವಳ ಕೈಯಿಂದ ಸ್ವಲ್ಪ ಹಣ ತಗೊಂಡೆ ಅಂಡ್ ಅವಳ ಕೆಲಸ ಮಾಡ್ಬಿಟ್ಟೆ ಅಷ್ಟೇ. ಹಾಗೇನೆ ಒಂದು ವೇಳೆ ಸ್ಕೈಲರ್ ಗೆ ನಾನು ಹಣವನ್ನು ಕೊಡ್ತಿದ್ರೆ ಅವಳಿಗೆ ಜೈಲಲ್ಲಿ ಇರ್ತಿದ್ಲು. ಆದ್ರೆ ಇಲ್ಲಿ ಬೆದರಿಕೆ ಹಾಕ್ತಾನೆ ವಾಲ್ಟರ್ ಬಾಯ್, ಇನ್ನು ಮುಂದೆ ತಪ್ಪಿ ಕೂಡ ನನ್ನ ಪರ್ಮಿಷನ್ ಇಲ್ಲದೆ ಅವಳಿಗೆ ಹಣ ಕೊಟ್ರೆ ನಿನ್ನ ಪಕ್ಕ ಒಂದು ಗತಿ ಮಾಡಾಕ್ ಬಿಡ್ತೇನೆ. ಈಗ ವಾಲ್ಟರ್ ವಾಪಸ್ ಮನೆಗೆ ಹೋಗಿದ್ದಾನೆ ಅಂಡ್ ಸ್ಕೈಲರ್ ಅನ್ನ ನೋಡಿ ಹೇಳ್ತಾನೆ, ನೀನು ತುಂಬಾ ಟೆನ್ಷನ್ ಅಲ್ಲಿ ಕಾಣ್ತಿದ್ಯಾ, ನೀನ್ ಟೆನ್ಷನ್ ಆಗ್ಬೇಡ, ಟೆಡ್ ಒಂದು ಹಾಸ್ಪಿಟಲ್ ಅಲ್ಲಿ ಇದ್ದಾನೆ, ನೀನು ಮಾಡಿದ ಎಲ್ಲ ತಪ್ಪುಗಳನ್ನ ನಾನು ಕ್ಷಮಿಸ್ತೀನಿ ಅಂತ ಹಗ್ ಮಾಡ್ತಾನೆ. ಮತ್ತೆ ಈಗ ಎಪಿಸೋಡ್ 2 ಅಂಡ್ ಗಾಯ್ಸ್, ಈಗ ನಾವು ಒಂದು ಜಾಗದಲ್ಲಿ ನೋಡ್ತೀವಿ, ಇವನೊಬ್ಬ ಗಸ್ ನ ಫ್ರೆಂಡ್ ಅಂತೆ. ಅದಾಗ ಫೋಟೋದಲ್ಲಿ ಇತ್ತಲ್ಲ ಆ ಒಬ್ಬ ವ್ಯಕ್ತಿ ಇವನು. ಹಾಗಾಗಿ DA ಪೊಲೀಸರು ಇವನನ್ನ ಹಿಡಿದಿದ್ದಾರೆ. ಇವನಿಗೆ ಹಾಗೂ ಗುಸ್ತಾವನಿಗೆ ಯಾವುದೋ ಲಿಂಕ್ ಇದೆ ಅಂತ. ಸೊ ಇವನು ಕೂಡ ಏನೋ ಒಂದು ಕೆಟ್ಟ ಕೆಲಸ ಮಾಡಿದಾನೆ. ಅವನಿಗೆ ಸಡನ್ ಆಗಿ ಅನ್ಸುತ್ತೆ, ಈ DA ಪೊಲೀಸ್ ಅವರು ನನ್ನ ಹಿಡಿದು ಜೈಲಲ್ಲಿ ಬದುಕಿಸ್ತಾರೆ, ಇದಕ್ಕಿಂತ ಒಳ್ಳೇದು ನಂಗೆ ಸಾಯ್ಬೋದು, ಇನ್ನು ನನಗೆ ಉಳಿಗಾಲ ಇಲ್ಲ ಅಂತ ಹೇಳಿ ರಾತ್ರಿ ಹೊತ್ತು ಕರೆಂಟ್ ಶಾಕ್ ಹೊಡ್ಕೊಂಡು ಸತ್ ಬಿಡ್ತಾನೆ. ಈಗ ಇನ್ನೊಂದು ಕಡೆ ನಾವು ನೋಡ್ತೀವಿ, ಜೆಸ್ಸಿ ಹಾಗೂ ವಾಲ್ಟರ್ ವೈಟ್ ಕೂತ್ಕೊಂಡಿರ್ತಾರೆ. ಹಾಗೆ ಅವನು ಸೀಕ್ರೆಟ್ ಆಗಿ ಇಲ್ಲಿ ರೈಸಿನ್ ವಿಷವನ್ನ ರೆಡಿ ಮಾಡ್ತಿರ್ತಾನೆ. ಯಾಕಂದ್ರೆ ಇದು ಸ್ವಲ್ಪ ಅರ್ಥ ಆಗೋದಕ್ಕೆ ಕಾಂಪ್ಲಿಕೇಟ್ ಇದೆ, ಆದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನಿಮ್ಗೆ ಗೊತ್ತಿದೆ, ಆ ದಿನ ಜೆಸ್ಸಿ ಗಮನಿಸಿದ ಆಸ್ಪತ್ರೆಯಲ್ಲಿರುವಾಗ ಅವನು ಒಂದು ಸಿಗರೇಟ್ ಕಾಣೆ ಆಗಿದೆ, ಮತ್ತೆ ಅದು ರೈಸಿನ್ ವಿಷ ಇರುವಂತಹ ಸಿಗರೇಟ್ ಆಗಿತ್ತು. ಸೊ ಅದು ಹೇಗೆ ಕಾಣೆ ಆಯ್ತು ಅಂತ ಅವನಿಗೆ ಡೌಟ್ ಬಂದಿತ್ತು. ಅವನು ವಾಲ್ಟರ್ ವೈಟ್ ಕದ್ದಿದ್ದಾನೆ ಅಂತ ತಿಳ್ಕೊಂಡಿದ್ದ. ನಂತರ ವಾಲ್ಟರ್ ವೈಟ್ ಮ್ಯಾನ್ ಪ್ಲೇಟ್ ಮಾಡ್ದ. ಇದರ ಪ್ರಕಾರ ಗುಸ್ತಾವೋ ಕದ್ದದ್ದು ಅಂತ ಆಗ್ಬಿಡ್ತು. ಆದ್ರೆ ಗೊತ್ತಾಯ್ತು ಅವನು ಕೂಡ ಕದ್ದದ್ದು ಅಲ್ಲ ಅಂತ. ಆದ್ರೆ ಇಲ್ಲೊಂದು ಸೀನ್ ಅನ್ನ ತೋರಿಸಿರಲ್ಲ. ಅದೇನಂದ್ರೆ ಆಕ್ಚುಲಿ ವಾಲ್ಟರ್ ವೈಟ್ ಅದನ್ನ ಕದ್ದಿರ್ತಾನೆ. ಯಾಕಂದ್ರೆ ಅವನು ಕದ್ದ ನಂತರ ಅದನ್ನ ಗುಸ್ತಾವನಿಗೆ ಅವನು ಬ್ಲೇಮ್ ಮಾಡಬಹುದು ತಾನೆ. ಇದರ ಪ್ರಕಾರ ಗುಸ್ತಾವನಿಗೆ ಅವನು ಟಾರ್ಗೆಟ್ ಮಾಡ್ತಾನೆ. ಇಷ್ಟು ದೊಡ್ಡ ಬುದ್ಧಿವಂತಿಕೆ ಯಾರಿಗಿರೋ ಕೂಡ ಸಾಧ್ಯನೇ ಇಲ್ಲ. ಸೊ ಈಗ ಹೊಸದಾಗಿ ಸಿಗರೇಟ್ ಯಾಕೆ ಮಾಡಿತಾನೆ ಅಂದ್ರೆ, ಈಗ ವಾಲ್ಟರ್ ವೈಟ್ ಯಾವುದೇ ತೊಂದರೆ ಕೊಡ್ಲಿಲ್ಲ ಅಂತ ಪ್ರೂವ್ ಮಾಡಬೇಕು. ಸೊ ಅದನ್ನ ಅಲ್ಲೊಂದಿರೋ ಮೆಷಿನ್ ಒಳಗಡೆ ಹಾಕಿ ಬಿಡ್ತಾನೆ. ಹಾಗೇನೆ ಜೆಸ್ಸಿಗೆ ಹೇಳ್ತಾನೆ, ವಾಲ್ಟರ್ ವೈಟ್, ನೀನಿನ್ನ ಪೂರ್ತಿ ರೂಮ್ ಅನ್ನ ಸರ್ಚ್ ಮಾಡಿದ್ಯಾ, ಇಲ್ಲೆಲ್ಲಾದ್ರೂ ಸಿಗರೇಟ್ ಬಿದ್ದಿರಬಹುದು ಅಂತ. ಜೆಸ್ಸಿ ಹೇಳ್ತಾನೆ, ನನ್ನ ಮಿಷಿನ್ ಅಲ್ಲಿ ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ದೇನೆ, ಯಾವುದೇ ಜಾಗದಲ್ಲಿ ಅದು ಇಲ್ಲ ಅಂತ. ಆಗ ವಾಲ್ಟರ್ ಹೇಳ್ತಾನೆ, ಆ ಮಿಷಿನ್ ಅಲ್ಲಿ ಇರಬಹುದು ತಾನೆ. ಸೊ ಅದನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇದ್ರೊಳಗಡೆನೆ ಆ ಸಿಗರೇಟ್ ಇತ್ತು. ಆಗ ಅವನಿಗೆ ಸಡನ್ ಆಗಿ ಪಶ್ಚಾತ್ತಾಪ ಆಗೋಕೆ ಶುರು ಆಗುತ್ತೆ. ಅಯ್ಯೋ ದೇವ್ರೆ, ನಾನು ವಾಲ್ಟರ್ ವೈಟ್ ಅನ್ನೇ ತಪ್ಪು ತಿಳ್ಕೊಂಡಲ್ಲ, ಇವನು ಯಾವುದೇ ವಿಷಯವನ್ನು ಬೆರಕೆ ಮಾಡಿರ್ಲಿಲ್ಲ, ನನ್ನ ಸಿಗರೇಟ್ ಕೂಡ ಇವನು ಕದ್ದಿರ್ಲಿಲ್ಲ, ನನ್ನ ತಪ್ಪು ನಿರ್ಧಾರದಿಂದ ವಾಲ್ಟರ್ ವೈಟ್ ಅನ್ನು ಕೊಲ್ಲೋಕಿದ್ದೆ ನಾನು. ಸೊ ಹೀಗೆ ಅವನು ಸ್ವಲ್ಪ ಬೇಜಾರಾಗ್ತಾನೆ. ಫಸ್ಟ್ ಗೆ ಜೆಸ್ಸಿ ಒಬ್ಬ ಎಮೋಷನಲ್ ಮೈಂಡ್ ಸೆಟ್ ನವನು. ಜಸ್ಟ್ ನೋಡಿ ಹೇಗೆ ವಾಲ್ಟರ್ ವೈಟ್ ಎಲ್ಲರನ್ನ ಮಂಗ ಮಾಡ್ತಾನೆ ಅಂತ. ಸೊ ಹೀಗೆ ಸ್ವಲ್ಪ ಸಮಾಧಾನ ಮಾಡ್ತಾನೆ ವಾಲ್ಟರ್ ವೈಟ್, ನೀನೇನು ಟೆನ್ಷನ್ ಮಾಡಬೇಡ, ನಾನಿನ್ನು ಬದುಕಿದ್ದೀನಿ ತಾನೆ, ಮತ್ತೆ ಯಾಕೆ ಕೂಗ್ತಿದ್ಯಾ? ಇನ್ನೊಂದು ಕಡೆ ಈಗ ವಾಲ್ಟರ್ ವೈಟ್ ಮೈಕ್ ನ ಜೊತೆಗೆ ಒಪ್ಪಂದಕ್ಕೆ ಬಂದಿದ್ದಾನೆ. ನಾವು ವಾಪಸ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ, ಅಂದ್ರೆ ಡ್ರಗ್ ನ ಬಿಸ್ನೆಸ್ ಅನ್ನ. ವಾಲ್ಟರ್ ವೈಟ್ ನ ಪ್ಲಾನ್ ಪ್ರಕಾರ ಈಗ ನಾವು 3 ಜನ ಇದ್ದೀವಿ. 3 ಜನ ಕೂಡ 3 ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಫೀಲ್ಡ್ ಗೆ ಹೋಗ್ಬೇಕು. ಅಂದ್ರೆ ಬಿಸ್ನೆಸ್ ನ ಸಂಪೂರ್ಣ ಕೆಲಸ ಮೈಕ್ ನಿಂಗೆ ಕೊಡ್ತಿದ್ದೇನೆ. ಹಾಗೇನೆ ಮೈಕ್ ಹೇಳ್ತಾನೆ, ಜೆಸ್ಸಿ ನೋಡು, ಈ ವಾಲ್ಟರ್ ವೈಟ್ ಅನ್ನಂತೂ ನಾನು ನಂಬೋದಿಲ್ಲ, ಇವನು ಯಾವಾಗ ಬೇಕಾದ್ರೂ ಸಿಕ್ಕಾಕೊಳ್ಬಹುದು, ನಾನು ಬಿಸ್ನೆಸ್ ಗೆ ರೆಡಿ ಇಲ್ಲ ಅಂತ. ಹಾಗೇನೆ ವಾಲ್ಟರ್ ವೈಟ್ ಹೇಳ್ತಾನೆ ಮೈಕ್ ನಿಗೆ, ಓಕೆ ಸರಿ ಆಗಿದ್ರೆ ನಿಮ್ಗೆ ಯಾವಾಗಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಹೇಳು. ಇನ್ನೊಂದು ಕಡೆ ನೋಡ್ತೀವಿ, DEA ಪೊಲೀಸರ್ನ ಫುಲ್ ಸಂಘ ಅಂದ್ರೆ ಹ್ಯಾಂಕ್ ಕಡೆ ಇದ್ದಾನೆ ಇಲ್ಲಿ. ಹಾಗೇನೆ ಇನ್ನು ಕೂಡ ಒಂದು ಹೈಯರ್ ಲೆವೆಲ್ ನ ಆಫೀಸರ್ಸ್ ಗಳು ಕೂಡ ಬಂದಿದ್ದಾರೆ. ಇಲ್ಲಿ ದೊಡ್ಡದಾದ ಮೀಟಿಂಗ್ ನಡೆದಿದೆ ಆ ಡ್ರಗ್ ನ ಸಂಬಂಧದ ಬಗ್ಗೆ. ಹಾಗೇನೆ ಇಲ್ಲೊಬ್ಳು ಹೆಂಗ್ಸ್ ಕಾಣಿಸಿದಾಳಲ್ಲ, ಇವಳು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾಳೆ, ನಿಮ್ಗೆ ಸದ್ಯದಲ್ಲೇ ಗೊತ್ತಾಗೋದ್ರಲ್ಲಿದೆ. ಹಾಗೇನೆ DEA ಆಫೀಸರ್ ನ ಹೆಡ್ ಬಂದು ಇಲ್ಲಿ ಹ್ಯಾಂಕ್ ಹಾಗೂ ಗೋಮಿಯನ್ನ ಕರೀತಾರೆ. ಇವರು ಹೇಳ್ತಾರೆ, ಹ್ಯಾಂಕ್ ನಾನು ತಪ್ಪು ತಿಳ್ಕೊಂಡಿದ್ದೆ, ನೀನು ಮುಂಚಿನಿಂದಲೇ ಗುಸ್ತಾವನ ಮೇಲೆ ಡೌಟ್ ಪಡ್ತಿದ್ದೆ, ಮತ್ತೆ ಅದು ಸರಿಯಾಗಿತ್ತು. ಐ ಥಿಂಕ್ ನನ್ಗೆ ಈ ಹೆಡ್ ನ ಅವಶ್ಯಕತೆ ಇಲ್ಲ ಕಾಣಿಸುತ್ತೆ, ನಿಂಗೆ ನಿಜವಾಗ್ಲೂ ಪ್ರಮೋಷನ್ ಮಾಡಬೇಕಿತ್ತು ಅಂತ. ಇನ್ನೊಂದು ಕಡೆ ನೋಡ್ತೀವಿ, ಮೈಕ್ ನ ಬಳಿಗೆ ಲೀಡಿಯಾ ಅನ್ನೊಬ್ಳು ಲೇಡಿ ಬರ್ತಾಳೆ. ಅವಳು ತುಂಬಾನೇ ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಲ್ಲಿ ಇರ್ತಾಳೆ. ಅಂದ್ರೆ ಯಾರಿಗೂ ಕೂಡ ಏನೇ ಡೌಟ್ ಬರಲ್ಲ ಅವಳು ಏನ್ ಮಾಡ್ತಿದ್ದಾಳೆ ಅಂತ. ಆ ರೀತಿ ಆಕ್ಟಿಂಗ್ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿದ್ದಾಳೆ ಅವಳು. ಅವಳು ತಿಳ್ಕೊಂಡಿದ್ದಾಳೆ ಅವಳು ಸೇಫ್ ಇದ್ದಾಳೆ ಅಂತ. ಆದ್ರೆ ಹಿಂದೆ ಮೈಕ್ ಇದ್ದಾನೆ ಗುರು, ಅವನಿಗೆ ಎಲ್ಲ ಬಿಸ್ನೆಸ್ ನ ಅಂದಾಜಿದೆ, ಮನುಷ್ಯರ ವರ್ತನೆಗಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ ಅವನು. ಅಂಡ್ ಮೈಕ್ ಬಂದಿರೋ ಉದ್ದೇಶ ಕೂಡ ಒಂದು ಇದೆ, ಅದೇನಂದ್ರೆ ಈ ಲೇಡಿ ಅನ್ನೋ ಹೆಂಗಸು ನಿಮ್ಗೆ ಆಗನೇ ಹೇಳಿದಲ್ಲ, ಅವಳೇ ಆಗಿದ್ದಾಳೆ, ಅಂದ್ರೆ ಹೈ ಆಫೀಸರ್ ನ ಜೊತೆಗೆ ಇರೋಳು. ಸೊ ಇವಳು ಹೇಳ್ತಾಳೆ ಮೈಕ್ ಹತ್ರ, ನಂಗೆ 11 ಜನರನ್ನ ಕೊಲ್ಬೇಕು ನೀನು ಅಂತ. ಮೈಕ್ ಹೇಳ್ತಾನೆ, ಎಂತ ಯಾವ ಮೂವಿ ನೋಡಿ ಬಂದಿ ನೀನು ಇವತ್ತು, 11 ಜನ ನಾನೇ ಕೊಲ್ಲೆ, ನಂಗೀಗ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಹೋಗ್ಬಿಡ್ತಾನೆ. ಸೊ ಅಲ್ಲಿಂದ ಹೊರಡ್ತಾ ಇರುವಾಗ ದಾರಿಯಲ್ಲಿ ಇಬ್ರು ಕಾಣ್ತಾರೆ. ಅಂಡ್ ಇವನ ಹೆಸರು ಚಾವು ಅಂತ. ಇವನು ಮೈಕ್ ನ ಗೆಳೆಯ ಆಗಿದ್ದಾನೆ. ಹಾಗೇನೆ ಇನ್ನೊಂದು ಕಡೆ ನಾವು ನೋಡ್ತೀವಿ, ಹ್ಯಾಂಕ್ ಹಾಗೂ ಗೋಮಿ ಬಂದು ಮೈಕ್ ನ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಯಾಕಂದ್ರೆ ಇವನು ಕೂಡ ಗುಸ್ತಾವನ ಜೊತೆಗೆ ಸ್ವಲ್ಪ ಕಾಲ ಕೆಲಸ ಮಾಡಿದ ಅಂತ ಸುದ್ದಿ ಸಿಕ್ಕಿದೆ. ಹಾಗಾಗಿ ಹ್ಯಾಂಕ್ ಹೇಳ್ತಾನೆ, ನೀನು ಗುಸ್ತಾವನಿಗೆ ಯಾವ ರೀತಿ ಕೆಲಸ ಮಾಡಿದ್ರೆ? ಮೈಕ್ ಹೇಳ್ತಾನೆ, ನಾನು ಗುಸ್ತಾವನಿಗೆ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ, ಅವನದು 14 ಜಾಗದಲ್ಲಿ ರೆಸ್ಟೋರೆಂಟ್ ಇತ್ತು, ಹಾಗೇನೆ ಸ್ವಲ್ಪ ಬಾಡಿ ಗಾರ್ಡ್ ತರ ಕೂಡ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಹಾಗೇನೆ ಮೈಕ್ ನ ಬಗ್ಗೆ ಫುಲ್ ಇವರು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಅವರಿಗೆ ಸ್ವಲ್ಪ ಗೊತ್ತಾಗಿದೆ ಅಂದ್ರೆ ಮೈಕ್ ಕೂಡ ಮುಂಚೆ ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದ. ಸೊ ಅವನನ್ನು ಸುಮ್ನೆ ಅರೆಸ್ಟ್ ಮಾಡೋದು ಯೂಸ್ಲೆಸ್ ಅಂತ ಕಾಣಿಸುತ್ತೆ, ಯಾಕಂದ್ರೆ ಪೊಲೀಸ್ ಆದವರು ಕಳ್ಳ ಆಗಲ್ಲ ಅಂತ ಇವರ ಅಂದಾಜು ಲೆಕ್ಕ. ಹಾಗೇನೆ ಕೊನೆಯದಾಗಿ ಕೇಳ್ತಾನೆ, ನಿನ್ನ ಗ್ರ್ಯಾಂಡ್ ಡಾಟರ್ ಇದಾಳಲ್ಲ, ಅಂದ್ರೆ ಮೈಕ್ ನ ಮಗನ ಮಗಳು, ಅವಳ ಅಕೌಂಟ್ ಅಲ್ಲಿ ಕೂಡ ತುಂಬಾ ಹಣಗಳು ನಮ್ಗೆ ಕಂಡಿದೆ, ಅದರ ಬಗ್ಗೆನೂ ಏನ್ ನಿಂಗೆ ಗೊತ್ತಿಲ್ವಾ? ಮೈಕ್ ಹೇಳ್ತಾನೆ, ಇಲ್ಲ
ಅಂತ. ಅದಕ್ಕೆ ಹ್ಯಾಂಕ್ ಹೇಳ್ತಾನೆ, ಹಾಗಾದ್ರೆ ಆ ಎಲ್ಲ ಹಣವನ್ನ ನಮ್ಮ DA ಆಫೀಸರ್ಗೆ ನೀನು ಒಪ್ಪಿಸಬೇಕು ಅಂತ. ಅಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಸೋಲ್ ಗುಡ್ ಮ್ಯಾನ್ ನ ಬಳಿಗೆ ವಾಲ್ಟರ್ ವೈಟ್ ಹಾಗೂ ಜೆಸಿ ಬಂದಿದ್ರು. ಇವರು ಹೇಳ್ತಾರೆ ಮೆತ್ಲಮೈನ್ ನ ಬಗ್ಗೆ. ಸೀಸನ್ 1 ಇಂದ ನೀವು ಇದನ್ನ ನೋಡ್ತಾ ಬರ್ತಿದ್ರೆ ನಿಮ್ಗೆ ಅಂದಾಜಾಗಿರುತ್ತೆ, ಡ್ರಗ್ ಅನ್ನು ತಯಾರಿಸೋಕೆ ಮೆತ್ಲಮೈನ್ ಅನ್ನೋದೊಂದು ಬೇಕಿದೆ. ಇದೊಂದು ಇಂಪಾರ್ಟೆಂಟ್ ಆದಂತಹ ಇಂಗ್ರೀಡಿಯೆಂಟ್ ಆಗಿದೆ ಅದಕ್ಕೆ. ಆದ್ರೆ ಇದು ಯಾವುದೇ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ. ಜೆಸಿ ಹೇಳ್ತಾನೆ, ನಾನು ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಹುಡುಕಿದ್ದೀನಿ, ಆದ್ರೆ ಆ ಮೆತ್ಲಮೈನ್ ಇಲ್ಲದಿದ್ರೆ ನಾವು ಡ್ರಗ್ ಅನ್ನು ತಯಾರಿಸೋದು ಇಂಪಾಸಿಬಲ್ ಆಗಿದೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಮೈಕ್ ನನ್ನ, ಇವನಿಗೆ ಕಾಲ್ ಬರುತ್ತೆ ಅವನ ಫ್ರೆಂಡ್ ಚಾವನಿಂದ. ಚಾವ್ ಹೇಳ್ತಾನೆ, ನನ್ನನ್ನ DA ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರು, ಹಾಗೆ ನನ್ನ ಬಳಿ ಇದ್ದ ಎಲ್ಲ ಹಣವನ್ನ ಅವರು ತಗೊಂಡಿದ್ದಾರೆ, ಅಷ್ಟರಲ್ಲೂ ನಾನೀಗ ಜೀವನ ನಡೆಸೋದು ಹೇಗೆ? ಸೊ ಮೈಕ್ ಸೀದಾ ಚಾವನ ಮನೆಗೆ ಬರ್ತಾನೆ ಮಾತಾಡೋಕಂತ. ಹಾಗೇನೆ ಗಮನಿಸ್ತಾನೆ ಚಾವನನ್ನ ಕೊಲ್ಲೋದಕ್ಕೆ ಅಂತ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದಿರ್ತಾನೆ. ಸೊ ಅವನಿಗೆ ಗನ್ ಅನ್ನ ಪಾಯಿಂಟ್ ಮಾಡ್ಕೊಂಡು ನಮ್ಮ ಮೈಕ್ ಕೂಡ ಅಲ್ಲಿಗೆ ಬಂದಿರ್ತಾನೆ. ಇವ್ರಿಗೆ ಹೇಳ್ತಾನೆ, ನೀನೇನು ಮಾಡ್ತಿದ್ಯಾ ಇಲ್ಲಿ ಅಂತ. ಅದಕ್ಕೆ ಈ ವ್ಯಕ್ತಿ ಹೇಳ್ತಾನೆ, ನನ್ನನ್ನ ಲೀಡಿಯಾ ಇಲ್ಲಿಗೆ ಕರೆಸಿದ್ಲು, ಅದೇ ಅವಳು ಹೇಳಿದಲ್ಲಾಗ 11 ಜನರನ್ನ ಕೊಲ್ಬೇಕು ಅಂತ. ಆ 11 ಜನರಲ್ಲಿ ಈ ಎಲ್ಲ ಜನಗಳು ಅಂದ್ರೆ ನಮ್ಮ ಮೈಕ್ ನ ಫ್ರೆಂಡ್ ಕೂಡ ಇನ್ಕ್ಲೂಡ್ ಆಗಿದ್ದಾನೆ. ಆದ್ರೆ ಆಗ್ಲೇ ಗೊತ್ತಾಗುತ್ತೆ ಆಲ್ರೆಡಿ ಅವನು ಚಾವನನ್ನ ಕೊಂದಾಗಿದೆ. ತನ್ನ ಫ್ರೆಂಡ್ ಅನ್ನು ಇವನು ಕೊಂದ ಅನ್ನೋ ಕೋಪದಲ್ಲಿ ಮೈಕ್ ಅವನನ್ನು ಕೂಡ ಕೊಂದಾಕ್ಬಿಡ್ತಾನೆ. ನಂತರ ನಾವು ನೋಡ್ತೀವಿ ಮೈಕ್ ಸೀದಾ ಬಂದಿರ್ತಾನೆ ಲೀಡಿಯಾನ ಮನೆಗೆ. ಅಲ್ಲಿ ಗಮನಿಸ್ತಾನೆ ಅವಳಿಗೆ ಒಬ್ಳು ಮಗಳಿದ್ದಾಳೆ. ಹಾಗೆ ಮೈಕ್ ಲೀಡಿಯಾನ ಬಳಿಗೆ ಬಂದು ಗನ್ ಅನ್ನ ಹಿಡಿತಾನೆ. ಲೀಡಿಯಾ ಹೇಳ್ತಾಳೆ, ಪ್ಲೀಸ್ ನನ್ನನ್ನ ಕೊಲ್ಬೇಡ, ನಂಗೊಬ್ಳು ಮಗಳಿದ್ದಾಳೆ. ಮೈಕ್ ಹೇಳ್ತಾನೆ, ಇಲ್ಲಿ ನಾನು ಕೊಂದು ಬಿಟ್ರೆ ಅವಳಿಗೆ ನಿನ್ನ ಬಾಡಿ ಕೂಡ ಸಿಗೋದಿಲ್ಲ. ಆದ್ರೂ ಲೀಡಿಯಾ ಹೇಳ್ತಾಳೆ, ಪ್ಲೀಸ್ ಪ್ಲೀಸ್ ನನ್ನ ಒಂದ್ ಟೈಮ್ ಬಿಟ್ಬಿಡು. ಆಗ ಮೈಕ್ ಹೇಳ್ತಾನೆ, ಓಕೆ ನಾನು ಬಿಟ್ಬಿಡ್ತೀನಿ, ಆದ್ರೆ ಒಂದು ಷರತ್ತಿದೆ, ಅದೇನಂದ್ರೆ ನಮ್ಗೆ ಮೆತ್ಲಮೈನ್ ನ ಸಪ್ಲೈ ಮಾಡಬಹುದಾ, ಅದೇ ಡ್ರಗ್ ಗೆ ಬೇಕಾದಂತ ಒಂದು ಇಂಗ್ರೀಡಿಯೆಂಟ್. ಲೀಡಿಯಾ ಹೇಳ್ತಾಳೆ, ಓಕೆ ಸರಿ ನಾನು ಅದನ್ನ ಹ್ಯಾಂಡಲ್ ಮಾಡ್ತೀನಿ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಸ್ಕೈಲರ್ ನ, ಅವಳು ತುಂಬಾನೇ ಟೆನ್ಷನ್ ಅಲ್ಲಿ ಇರ್ತಾಳೆ. ಅಂಡ್ ಅದು ನಮ್ಗೆ ಗೊತ್ತಿರುವ ಹಾಗೆ ನಿಮ್ಗೆ ಗೊತ್ತಿರುವ ಹಾಗೆ ಹಾಸ್ಪಿಟಲ್ ನಲ್ಲಿ ಟೆಡ್ ಇದ್ದಾನಲ್ಲ, ಅದಕ್ಕೆ ಅಂದ್ರೆ ಅವನು ತನ್ನ ಗಂಡಸ್ತನವನ್ನ ಕಟ್ಕೊಂಡಿದ್ದಾನೆ ಗುರು, ಏನಿದು. ಎನಿವೇಸ್ ಈಗ ಎಪಿಸೋಡ್ 3 ನಾವಿಲ್ಲಿ ನೋಡ್ತೀವಿ ಮೈಕ್ ಈಗ ಬಂದಿದ್ದಾನೆ ಲಾಯರ್ ನ ಜೊತೆಗೆ, ಅದು ಕೂಡ ಪೊಲೀಸ್ ಸ್ಟೇಷನ್ ಗೆ. ಯಾಕಂದ್ರೆ ಜೈಲಲ್ಲಿ ಇದಾರಲ್ಲ ಕೆಲವರು, ಇವರೆಲ್ಲ ಗುಸ್ತಾವನ ಕಡೆಯವರಾಗಿದ್ರು. ಇವರೆಲ್ಲರ ಹಣವನ್ನ ಹ್ಯಾಂಕ್ ಹಾಗೂ DA ಅವರು ತಗೊಂಡಿದಾರಂತೆ. ಮೈಕ್ ಹೇಳ್ತಾನೆ, ನೀನ್ ತಪ್ಪು ಕೂಡ ಗುಸ್ತಾವನ ಬಗ್ಗೆ ಬಾಯಿ ತೆಗಿಬಾರ್ದು, ಏನಾದ್ರೂ ಏನು ಗೊತ್ತಿಲ್ಲ ಅಂತಾನೆ ಹೇಳ್ಬೇಕು. ನಿನ್ನನ್ನು ನಾನು ಇಲ್ಲಿ ಜೈಲಿಂದ ಹೊರಗೆ ಹಾಕೋಕೆ ಹೆಲ್ಪ್ ಮಾಡ್ತೀನಿ. ಆದ್ರೆ ಇವನು ಕೇಳ್ತಾನೆ, ಅದೇ ಸಾಧ್ಯ, ನಿನ್ನ ಹತ್ರ ಈಗ ಹಣ ಇಲ್ಲ ತಾನೆ? ಮೈಕ್ ಹೇಳ್ತಾನೆ, ನಾವು ವಾಪಸ್ ಬಿಸ್ನೆಸ್ ಅನ್ನ ಶುರು ಹಚ್ಕೊಂಡಿದ್ದೀವಿ, ಸದ್ಯದಲ್ಲೇ ನಿನ್ನ ಬಿಡುಗಡೆ ಆಗುತ್ತೆ, ಕಾಯ್ತಿರೋ, ನಿನ್ನ ಹಣ ನಿನ್ನ ಮನೆಗೆ ಬರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ವಾಲ್ಟರ್ ವೈಟ್ ಹಾಗೂ ಸ್ಕೈಲರ್ ಅನ್ನ. ವಾಲ್ಟರ್ ಹೇಳ್ತಾನೆ, ನಿನ್ನನ್ನ ನಾನು ಕ್ಷಮಿಸಿದ್ದೀನಿ, ಟೆಡ್ ನ ಜೊತೆಗೆ ಅವತ್ತೆಲ್ಲ ಕಳೆದಿದ್ಯಲ್ಲ ನೀನು ಟೈಮ್, ಅದನ್ನೆಲ್ಲ ನಾನು ಮರ್ತಿದ್ದೇನೆ, ಇನ್ನೇನಿದ್ರು ಹೊಸ ಸ್ಟಾರ್ಟ್ ಅನ್ನ ಮಾಡೋಣ, ಹೊಸ ಜೀವನ ಕಟ್ಟೋಣ ಅಂತ. ಅಲ್ಲಿಂದ ಸೀದಾ ವಾಲ್ಟರ್ ವೈಟ್ ಸೋಲ್ ಗುಡ್ ಮ್ಯಾನ್ ಬಳಿಗೆ ಬರ್ತಾನೆ. ಅಂಡ್ ಇಲ್ಲಿ ಜೆಸ್ಸಿ ಹಾಗೂ ವಾಲ್ಟರ್ ವೈಟ್ ಜೊತೆಗೆ ಡಿಸ್ಕಸ್ ಮಾಡ್ತಾರೆ. ಏನಂದ್ರೆ ಈಗ ಅವರು ವಾಪಸ್ ಬಿಸ್ನೆಸ್ ಅನ್ನ ಶುರು ಹಚ್ಕೊಂಡ್ರೆ ಇದನ್ನ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸೋಲ್ ಗುಡ್ ಮ್ಯಾನ್ ಒಂದು ಆಧಾರ ಸ್ತಂಭ ಇದ್ದಾಗೆ. ಯಾಕಂದ್ರೆ ಅವನು ಬಿಸ್ನೆಸ್ ಗಳಲ್ಲಿ ಆಗುವಂತಹ ಕೆಲವೊಂದು ಲೆಕ್ಕಾಚಾರವನ್ನ ಹಾಕೊಳ್ಬಹುದು. ಯಾಕಂದ್ರೆ ಇಷ್ಟು ಸೀಸನ್ ನೋಡಿದ್ಮೇಲೆ ನಿಮ್ಗೆ ಅಂದಾಜ್ ಆಗಿರ್ಬೋದು, ಈಗ ಸೋಲ್ ಗುಡ್ ಮ್ಯಾನ್ ಇಲ್ಲದಿದ್ರೆ ವಾಲ್ಟರ್ ವೈಟ್ ಯಾವಾಗ್ಲೂ ಸಾಯ್ತಿದ್ದ ಅಂತ. ಹಾಗೇನೆ ಇಷ್ಟೆಲ್ಲ ಬಿಸ್ನೆಸ್ ನ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತಾರೆ. ಆಗ ಆ ಜಾಗಕ್ಕೆ ಮೈಕ್ ಬಂದು ಹೇಳ್ತಾನೆ, ನಾನು ನಿಮ್ಮ ಬಿಸ್ನೆಸ್ ಗೆ ಸೇರ್ತಿದ್ದೀನಿ, ನೀವಿಬ್ಬರು ಮೈನ್ ಆಗಿ ಕುಕಿಂಗ್ ಅನ್ನ ನೋಡಿ, ನಾನು ಡ್ರಗ್ ನ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಅನ್ನ ನೋಡ್ತೀನಿ, ಜಸ್ಟ್ ಡ್ರಗ್ ತಯಾರಿಸಿ ಅಷ್ಟೇ ಸಾಕು ನಂಗೆ. ಸೊ ಮೈಕ್ ಅಲ್ಲಿಂದ ಹೋದ್ಮೇಲೆ ಸೋಲ್ ಗುಡ್ ಮ್ಯಾನ್ ಹೇಳ್ತಾನೆ, ನಿಂಗೆ ಈಗ ಕೂಡ ಮೈಕ್ ನ ಜೊತೆಗೆ ಬಿಸ್ನೆಸ್ ಮಾಡ್ಬೇಕಾ ವಾಲ್ಟರ್ ವೈಟ್? ವಾಲ್ಟರ್ ವೈಟ್ ಹೇಳ್ತಾನೆ, ಓಕೆ ಅದರಲ್ಲೇನಿದೆ, ಅವನು ಬಿಸ್ನೆಸ್ ಕಂಟ್ರೋಲ್ ಮಾಡ್ತಾನೆ, ಮತ್ತೆ ನಾನು ಅವನನ್ನ ಕಂಟ್ರೋಲ್ ಮಾಡ್ತೀನಿ. ಸೊ ಹೀಗೆ ಅಲ್ಲಿಂದ ಈ ಒಂದು ಜಾಗಕ್ಕೆ ಬರ್ತಾರೆ. ಇದೊಂದು ಫ್ಯಾಕ್ಟರಿ ಆಗಿದೆ. ಈ ಜಾಗದಲ್ಲಿ ಲ್ಯಾಬ್ ಏನೋ ಚೆನ್ನಾಗಿದೆ, ಆದ್ರೆ ವಾಲ್ಟರ್ ವೈಟ್ ಹೇಳ್ತಾನೆ, ಇಲ್ಲಿ ಡ್ರಗ್ ತಯಾರಿಕೆ ಮಾಡಬಹುದು, ಆದ್ರೆ ಒಂದು ಪ್ರಾಬ್ಲಮ್ ಇದೆ, ಅದೇನಂದ್ರೆ ತಾಪಮಾನ ಜಾಸ್ತಿ ಇದೆ ಇಲ್ಲಿ. ಇಲ್ಲಿಂದ ಇನ್ನೊಂದು ಕಡೆ ಫ್ಯಾಕ್ಟರಿಗೆ ಹೋಗ್ತಾರೆ. ಇದು ಫುಡ್ ಫ್ಯಾಕ್ಟರಿ ಆಗಿದೆ. ಇಲ್ಲಿ ಕೂಡ ಸರಿಯಾಗುದಿಲ್ಲ, ಯಾಕಂದ್ರೆ ಇಲ್ಲಿ ಪಕ್ಕ ನಮ್ಮನ್ನ ಕಂಡುಹಿಡಿಬಹುದು ಅಂತ. ಮತ್ತೆ ಅವರು ಈ ಲೇಸರ್ ಬೇಸ್ ಅನ್ನೋ ಜಾಗಕ್ಕೆ ಬರ್ತಾರೆ. ಇಲ್ಲಿ ಕೂಡ ಕೆಲವೊಂದು ಕಾರಣಗಳಿಂದ ಅಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಅಂತ. ಸೊ ಅಲ್ಲಿಂದ ಈಗ ಫೈನಲ್ ಆಗಿ ಒಂದು ಜಾಗಕ್ಕೆ ಬರ್ತಾರೆ. ಇದೊಂದು ಕಂಟ್ರೋಲ್ ರೂಮ್ ಅಂತ ಹೆಸರು ಇದರದ್ದು. ಆಗ ವಾಲ್ಟರ್ ಹೇಳ್ತಾನೆ, ಈ ಜಾಗ ಸ್ವಲ್ಪ ಬೆಟರ್ ಇದೆ. ಜೆಸ್ ಹೇಳ್ತಾನೆ, ಈ ಜಾಗ ಸ್ವಲ್ಪ ಸಣ್ಣ ಇದೆ ಅಂತ. ಆದ್ರೂ ಆ ಜಾಗವನ್ನ ಕೊನೆಗೆ ಆಯ್ಕೆ ಮಾಡ್ತಾರೆ. ಸೊ ಬೆಳಿಗ್ಗೆ ಕೂಡ ಈ ಜಾಗಕ್ಕೆ ಬಂದು ಒಮ್ಮೆ ನೋಡ್ತಾರೆ, ಹೊರಗಡೆ ಫುಲ್ ಕೆಲಸ ಮಾಡ್ತಿದ್ದಾರೆ. ಆಗ ಜೆಸ್ ಹೇಳ್ತಾನೆ, ನೀನ್ ಕನ್ಫರ್ಮ್ ಆಗಿ ಹೇಳ್ತೀಯ ಈ ಸ್ಥಳ ಸರಿ ಇದೆ ಅಂತ. ವಾಲ್ಟರ್ ವೈಟ್ ಹೇಳ್ತಾನೆ, ನೀನೇನು ಟೆನ್ಷನ್ ಮಾಡಬೇಡ, ಇದು ಜಾಗ ಪರ್ಫೆಕ್ಟ್ ಆಗಿದೆ. ಯಾಕಂದ್ರೆ ಸೊ ಗೈಸ್ ಬೇಸಿಕಲಿ ಹೇಳೋದಾದ್ರೆ ಈ ಜಾಗದ ಹೆಸರು ಪ್ರೆಸ್ ಕಂಟ್ರೋಲ್ ಆಗಿದೆ. ಅಂದ್ರೆ ಇವರ ಕೆಲಸ ಆಗಿದೆ ಕೀಟನಾಶಕಗಳನ್ನ ತಯಾರಿಕೆ ಮಾಡೋದು. ಅಂದ್ರೆ ಅವರು ಕೂಡ ಬೆರೆಸೋದು ಕೆಮಿಕಲ್ ಅನ್ನೇ ತಾನೆ. ಹಾಗೆ ಡ್ರಗ್ ಕೂಡ ಒಂದು ಕೆಮಿಕಲ್ ನಿಂದ ಮಾಡಲ್ಪಟ್ಟಿರುತ್ತೆ. ಹಾಗಾಗಿ ಈ ಜಾಗ ನಮ್ಗೆ ಪರ್ಫೆಕ್ಟ್ ಆಗಿದೆ. ಡ್ರಗ್ ಹಾಗೂ ಅದಕ್ಕೆ ಅಷ್ಟು ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ಹಾಗೆ ಕೀಟನಾಶಕಗಳ ತಯಾರಿಕೆ ಮಾಡೋರು ಅಂದ್ರೆ ಪ್ರೆಸ್ ಕಂಟ್ರೋಲ್ ನಲ್ಲಿರುವ ಕೆಲಸಗಾರರು ರಜೆ ತಗೊಂಡ್ರೆ ಪೂರ್ತಿ ಒಂದು ತಿಂಗಳೇ ರಜೆ ತಗೊಳ್ತಾರೆ. ಹಾಗೇನೆ ಸೋಲ್ ಕೂಡ ಹೇಳ್ತಾನೆ, ಹೌದು ನೀನು ಕರೆಕ್ಟ್ ಆಗಿ ಹೇಳ್ತಿದ್ಯಾ. ಹಾಗೇನೆ ಪ್ರೆಸ್ ಕಂಟ್ರೋಲ್ ನಲ್ಲಿ ಕೆಲಸ ಮಾಡೋರಿಗೆ ಕದಿಯೋದ್ರಲ್ಲಿ ಕೂಡ ಎಕ್ಸ್ಪರ್ಟ್ ಆಗಿರ್ತಾರೆ. ಯಾಕಂದ್ರೆ ಅವ್ರಿಗೆ ಮನೆ ಒಳಗೆ ಹೋಗೋದಕ್ಕೆ ಕೂಡ ಪರ್ಮಿಷನ್ ಕೊಡ್ತಾರೆ. ಇದರಿಂದ ಕದಿಯೋದು ಕೂಡ ತುಂಬಾ ಈಸಿ ಆಗಿರುತ್ತೆ. ಈಗ ತುಂಬಾ ಸಮಯದ ನಂತರ ನಮ್ಮ ಜೆಸ್ಸಿ ಹೋಗಿರ್ತಾನೆ ಅವರ ಫ್ರೆಂಡ್ಸ್ ನ ಜೊತೆಗೆ, ಅಂದ್ರೆ ಬ್ಯಾಡ್ಜರ್, ಸ್ಕಿನ್ನಿ ಪೀಟ್ ಹಾಗೂ ಬ್ಯಾಡ್ಜರ್ ಕೇಳ್ತಾರೆ, ಜೆಸ್ಸಿ ನಾನ್ ನಿಮ್ ಜೊತೆ ಕೆಲಸ ಮಾಡಬಹುದಾ? ಹಾಗೇನೆ ಮೈಕ್ ಬರ್ತಾನೆ. ಹಾಗೇನೆ ಜೆಸ್ಸಿ ಹೇಳ್ತಾನೆ, ನೋಡಿ ಈಗ ನಮ್ಮದು ಕೆಲಸ ಹೇಗೆ ಅಂತ ಕರೆಕ್ಟ್ ಅಂದಾಜಾಗ್ಲಿಲ್ಲ, ಸೊ ನಮ್ದು ಕರೆಕ್ಟ್ ಪ್ಲಾನ್ ಆದ್ಮೇಲೆ ಹೇಳ್ತೀನಿ ಅಂತ. ಈಗ ಇನ್ನೊಂದು ಕಡೆ ಮೈಕ್ ಕರೆದಿರ್ತಾನೆ ಈ ಒಬ್ಬ ವ್ಯಕ್ತಿಯನ್ನ, ಇವನ ಹೆಸರು ಟಾಡ್ ಅಂತ. ಹಾಗೇನೆ ಸ್ವಲ್ಪ ಗ್ಯಾಂಗ್ ಬಂದಿದೆ ಇಲ್ಲಿ. ಮೈಕ್ ಹೇಳ್ತಾನೆ, ನೋಡಿ ಇವರಿಬ್ರು ವಾಲ್ಟರ್ ವೈಟ್ ಹಾಗೂ ಜೆಸ್ಸಿ ಅಂತ, ಇವರು ನಿಮ್ಮ ಬಾಸ್, ಇವರು ಹೇಳ್ದಾಗೆ ನೀವು ಕೇಳ್ಬೇಕಾಗುತ್ತೆ. ನೀವು ಅವರ ಬಳಿ ಯಾವುದೇ ಪ್ರಶ್ನೆ ಅಥವಾ ಉತ್ತರನ ಕೇಳೋ ಹಾಗಿಲ್ಲ. ಹಾಗೇನೆ ಅವರ ಯಾವುದೇ ಆರ್ಡರ್ ಅನ್ನು ಕೂಡ ವಿರೋಧ ಮಾಡೋ ಹಾಗಿಲ್ಲ. ಸೊ ಇಷ್ಟೆಲ್ಲ ಹೇಳಿ ಕೂಡ ನೀವು ಅವರ ಮಾತು ಕೇಳದಿದ್ರೆ ನಿಮ್ಮ ಹಣ ಸಿಗುತ್ತೆ ಅಷ್ಟೇ. ಹಾಗೇನೆ ನೋಡ್ಬೋದು ಗಾಯ್ಸ್ ಯಾವ ರೀತಿ ನಿಮ್ಮ ವಾಲ್ಟರ್ ವೈಟ್ ಹಾಗೂ ಜೆಸ್ಸಿ ನಗ್ತಿದ್ದಾರೆ ಅಂತ. ಈಗ ನಾವು ಜೆಸ್ಸಿಯ ಮನೆಯಲ್ಲಿ ನೋಡ್ತೀವಿ, ಇಲ್ಲಿ ವಾಲ್ಟರ್ ವೈಟ್ ಕೂಡ ಬಂದಿದ್ದಾನೆ. ಅಂಡ್ ಇವರು ಪ್ಲಾನ್ ಮಾಡ್ತಿದ್ದಾರೆ ಯಾವ ರೀತಿ ಎಲ್ಲ ಸೆಟಪ್ ಮಾಡೋದಿದೆ ಆ ಲ್ಯಾಬ್ ನಲ್ಲಿ ಅಂತ. ಸೊ ಇವರು ಡಿಸ್ಕಸ್ ಮಾಡ್ತಿರುವಾಗ ಸಡನ್ ಆಗಿ ಆಂಡ್ರಿಯಾ ಆ ಜಾಗಕ್ಕೆ ಬರ್ತಾಳೆ. ಅದು ಕೂಡ ಬ್ರಾಕ್ ನನ್ನ ಕರ್ಕೊಂಡು. ವಾಲ್ಟರ್ ವೈಟ್ ಗೆ ಸ್ವಲ್ಪ ಕೋಪ ಬರುತ್ತೆ, ಇದೇನು ಗುರು
ಡಿಸ್ಕಸ್ ಮಾಡ್ತಿರುವಾಗ ಇವರೆಲ್ಲ ಬರ್ಬೇಕಾ ಅಂತ. ಹಾಗೇನೆ ಆಂಡ್ರಿಯಾ ನಮಸ್ಕಾರ ಅಂತ ವಾಲ್ಟರ್ ವೈಟ್ ಗೆ ಹೇಳ್ತಾಳೆ. ಹಾಗೇನೆ ನಾನೇನಾದ್ರೂ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ, ನೀವು ಇವತ್ತು ರಾತ್ರಿ ಇಲ್ಲಿಯೇ ಇರಬಹುದು ಅಂತ ಹೇಳ್ತಾಳೆ. ವಾಲ್ಟರ್ ವೈಟ್ ಹೇಳ್ತಾನೆ ಖುಷಿಯಲ್ಲಿ, ಓಕೆ ಅದಕ್ಕೆ ಏನಾಗ್ಬೇಕಾಯ್ತಾ, ಇವತ್ತು ಇಲ್ಲೇ ಡಿನ್ನರ್ ಮಾಡ್ತೀನಿ ಅಂತ. ಈಗ ಇಲ್ಲಿ 1 ತಿಂಗಳು ಕಳೆದಿತ್ತು ಈ ಪ್ರೆಸ್ ಕಂಟ್ರೋಲ್ ನಲ್ಲಿ, ಹಾಗಾಗಿ ಯಾವುದೇ ವರ್ಕರ್ಸ್ ಗಳು ಇಲ್ಲಿ ಕಾಣ್ತಿಲ್ಲ. ಇದೇ ಒಳ್ಳೆ ಟೈಮ್ ಅಂತ ಹೇಳಿ ಎಲ್ಲ ನುಗ್ಬಿಡ್ತಾರೆ ಈ ಜಾಗಕ್ಕೆ. ಹಾಗೇನೆ ಇಲ್ಲಿ ಒಬ್ಬ ಟಾಡ್ ಅಂತಿದ್ದಾನಲ್ಲ, ಇವನನ್ನ ಹೇಳಿದಾಗನೆ ಮೈಕ್ ನ ಕಡೆಯವನು ಏನು ಹೇಳ್ತಾನೆ, ಇಲ್ಲಿ ಒಳಗಡೆ ಅಳವಡಿಸಿದಂತಹ ಎಲ್ಲ ಸಿಸಿ ಕ್ಯಾಮರಾಗಳನ್ನ ಕೂಡ ಡಿಸೇಬಲ್ ಮಾಡಿದೀನಿ, ಕಂಪ್ಲೀಟ್ ಆಗಿ ಒಳಗಡೆ ಸೇಫ್ ಇದೆ ಅಂತ. ಸೊ ಫುಲ್ ದಿನ ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ಕಂಪ್ಲೀಟ್ ಆಗಿ ಸುಸ್ತಾಗಿರುತ್ತೆ. ಸೊ ಮೂವಿಯನ್ನ ನೋಡ್ಕೊಂಡು ಜೆಸ್ಸಿ ಹಾಗೂ ವಾಲ್ಟರ್ ವೈಟ್ ಮಾತುಕತೆ ಮಾಡ್ತಾರೆ. ಅದೇನಂದ್ರೆ, ನಂಗೆ ನಿನ್ನ ಲೈಫ್ ಅಲ್ಲಿ ತುಂಬಾ ಖುಷಿ ಆಯ್ತು ಜೆಸ್ಸಿ, ನಿನ್ಗೆ ನಿನ್ನ ಜೀವನದಲ್ಲಿ ಆಂಡ್ರಿನ್ ಅಂತ ಒಳ್ಳೆ ಹುಡುಗಿ ಸಿಕ್ಕಿದಾಳೆ ಈಗ ಸದ್ಯಕ್ಕೆ. ಹಾಗೇನೆ ಬ್ರಾಕ್ ಅನ್ನೋ ಮಗ ಕೂಡ ಇದ್ದಾನೆ. ಸೊ ನಿಂಗೆ ನಿನ್ನದಾದಂತ ಒಂದು ಫ್ಯಾಮಿಲಿ ಈಗ ಸಿಕ್ಕಿದೆ. ಅದೇ ಖುಷಿಯಲ್ಲಿ ನೀನ್ ಇರೋದನ್ನ ನೋಡಿ ನಂಗೆ ಖುಷಿ ಆಯ್ತು. ಆದ್ರೆ ಒಂದೊಂದು ಮರಿಬೇಡ, ತಪ್ಪಿ ಕೂಡ ನಮ್ಮ ಡ್ರಗ್ ನ ತಯಾರಿಕೆ ಬಗ್ಗೆ ಯಾವುದೇ ಸೀಕ್ರೆಟ್ಸ್ ಗಳನ್ನ ಹೇಳದೇ ಇರೋದು ತುಂಬಾ ಒಳ್ಳೆ ಇರುತ್ತೆ ನಿನ್ನ ಫ್ಯಾಮಿಲಿಗೆ ಅಂತ ಹೇಳ್ತಾನೆ. ಸೊ ಜೆಸ್ಸಿ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತಾನೆ. ಓಕೆ ಅದನ್ನ ನಾನು ಒಪ್ಕೊಳ್ತೀನಿ ಅಂತ. ಅಂಡ್ ಇನ್ನೊಂದ್ ಕಡೆ ಮ್ಯಾರಿ ಬಂದಿರ್ತಾಳೆ ಸ್ಕೈಲರ್ ನ ಹತ್ರ. ಅವಳು ಗಮನಿಸ್ತಾಳೆ ಸ್ಕೈಲರ್ ಇಲ್ಲಿ ಸ್ಮೋಕಿಂಗ್ ಮಾಡ್ತಿದ್ಲು. ಮ್ಯಾರಿ ಹೇಳ್ತಾಳೆ, ನಿಂಗೊಬ್ಳು ಮಗಳಿದ್ದಾಳೆ, ಈ ಹೊತ್ತಲ್ಲಿ ನೀನೇ ಒಬ್ಳು ತಾಯಿಯಾಗಿ ಸ್ಮೋಕಿಂಗ್ ಮಾಡಿದ್ರೆ ಹೇಗೆ, ಇದರಿಂದ ಕ್ಯಾನ್ಸರ್ ಆಗ್ಬಹುದು. ಸ್ಕೈಲರ್ ಏನು ಡಿಪ್ರೆಷನ್ ಅಲ್ಲಿ ಇದ್ದಾಳೆ, ಕೂಗ್ತಾ ಇದ್ದಾಳೆ ಜೋರಾಗಿ, ಏನು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ. ಸೊ ಇನ್ನೊಂದು ಕಡೆ ವಾಲ್ಟರ್ ವೈಟ್ ತನ್ನ ಕೆಲಸವನ್ನು ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾನೆ. ಇಲ್ಲಿ ಮ್ಯಾರಿ ಬಂದು ಮಾತಾಡೋಕೆ ಶುರು ಮಾಡ್ತಾಳೆ. ಸ್ಕೈಲರ್ ಇತ್ತೀಚೆಗೆ ನಾನು ನೋಡಿದೆ, ಅವಳು ಸ್ಮೋಕಿಂಗ್ ಎಲ್ಲ ಮಾಡ್ತಿದ್ದಾಳೆ, ಹುಚ್ಚರಾಗಿ ಡಿಪ್ರೆಷನ್ ಎಲ್ಲ ಹೋಗ್ತಿದ್ದಾಳೆ. ಸೊ ನಂಗೆ ಅನ್ಸೋದೇನಂದ್ರೆ ಇದಕ್ಕೆ ಕಾರಣ ನಿನ್ನ ಗ್ಯಾಮ್ಲಿಂಗ್ ಅಥವಾ ನಿನ್ನ ಕ್ಯಾನ್ಸರ್ ನ ರೋಗ ಅಂತ ನಂಗೆ ಅನ್ಸ್ತಿಲ್ಲ, ಇಲ್ಲಿ ಏನೋ ಬೇರೆ ಇದೆ, ನೀವೇನಾದ್ರೂ ಬಚ್ಚಿಡ್ತಿದ್ದೀರಾ ಹೇಳಿ ನನ್ನ ಬಳಿ ಅಂತ ಹೇಳ್ತಾಳೆ. ನೋಡು ವಾಲ್ಟರ್, ನೀನು ಸ್ಕೈಲರ್ ಅನ್ನ ನೋಡಿದ್ದು ಮದುವೆ ಆದ್ಮೇಲೆ, ಆದ್ರೆ ನಾನು ಅವಳ ತಂಗಿಯಾಗಿದ್ದೇನೆ, ನಂಗೆ ಗೊತ್ತಿದೆ ಅವಳು ಹೇಗಿದ್ದಾಳೆ ಅಂತ. ನೀನು ಸರಿಯಾದ ಉತ್ತರ ಕೊಡದಿದ್ರೆ ನಾನು ಇವತ್ತು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ತಾಳೆ. ಸೊ ವಾಲ್ಟರ್ ವೈಟ್ ಹೇಳಿ ಬಿಡ್ತಾನೆ, ಅದೇನಂದ್ರೆ ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಮುಂಚೆ, ಅಂದ್ರೆ ಅವಳ ಬಾಸ್ ಆಗಿದ್ದವನು ಟೆಡ್ ಅಂತ ನಿಂಗೆ ಗೊತ್ತಿದೆ ಅವನು. ಸೊ ಈಗ ಅವನು ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಹಾಗೆ ಅಫೇರ್ಸ್ ಇತ್ತು ಮುಂಚೆ, ಏನೋ ಅವನ ಮೇಲೆ ಸ್ವಲ್ಪ ಫೀಲಿಂಗ್ಸ್ ಇತ್ತು, ಅದಕ್ಕೆ ಸ್ವಲ್ಪ ಕೂಗ್ತಿದ್ದಾಳೆ ಅಷ್ಟೇ. ಯಾಕಂದ್ರೆ ಅವನಿಗೆ ಗಂಡಸನ್ನ ಕೂಡ ಕಳ್ಕೊಂಡಿದ್ದಾನೆ. ತಪ್ಪಿ ಕೂಡ ಈ ವಿಷಯವನ್ನ ಹ್ಯಾಂಕನ್ಗೆ ಹೇಳ್ಬೇಡ ಅಂತ ಹೇಳ್ತಾನೆ. ಈಗ ರಾತ್ರಿ ಹೊತ್ತಾಗಿರುತ್ತೆ. ವಾಲ್ಟರ್ ವೈಟ್ ಹಾಗೂ ವಾಲ್ಟರ್ ಜೂನಿಯರ್ ಟಿವಿ ನೋಡಿದ್ರೆ ಸ್ಕೈಲರ್ ತುಂಬಾನೇ ಗುರಾಯಿಸ್ತಿದ್ದಾಳೆ. ಹಾಗೇನೆ ಇವಳೊಂಥರ ಭಯದಲ್ಲಿ ಕಾಣ್ತಿದ್ದಾಳೆ. ಇದಕ್ಕೆ ಕಾರಣ ನಿಜವಾಗ್ಲೂ ಟೆಡ್ ಅಲ್ವೇ ಅಲ್ಲ, ಇದೇನೋ ಬೇರೆನೇ ಇದೆ. ಅದು ಕೂಡ ನಿಮ್ಗೆ ಸದ್ಯದಲ್ಲೇ ಗೊತ್ತಾಗೋದ್ರಲ್ಲಿದೆ. ಈಗ ಬೆಳಿಗ್ಗೆ ಆದ ತಕ್ಷಣ ಹೋಗ್ತಾರೆ ಸೀದಾ ಬಿಸ್ನೆಸ್ ನ ಪ್ಲಾನ್ ಗೆ. ಅಂದ್ರೆ ಈಗ ಹಣವನ್ನ ಹೇಗೆ ಶೇರ್ ಮಾಡೋದು ಅಂತ ಆಲೋಚನೆ ಮಾಡ್ತಿದ್ದಾರೆ. ಮೈಕ್ ಹೇಳ್ತಾನೆ, 20% ನಮ್ಗೆ ವರ್ಗಾವಣೆ ಮಾಡೋದಕ್ಕೆ ಹಣ ಬೇಕಾಗುತ್ತೆ, ಅಂದ್ರೆ ಡ್ರಗ್ ಅನ್ನ ವಿತರಣೆ ಮಾಡೋದಕ್ಕೆ. ಆಗ ವಾಲ್ಟರ್ ವೈಟ್ ಹೇಳ್ತಾನೆ, 20% ಹೋದ್ರೆ ನಮ್ಗೆ 80% ಉಳಿಯೋದು ತಾನೆ, ಸ್ವಲ್ಪ ಕಡಿಮೆಯಲ್ಲಿ ವರ್ಗಾವಣೆ ಮಾಡೋದಕ್ಕೆ ಆಗೋದಿಲ್ವಾ. ಮೈಕ್ ಹೇಳ್ತಾನೆ, ನೋಡು ವಾಲ್ಟರ್, ಜಾಸ್ತಿ ಮಾತಾಡೋದಕ್ಕೆ ಬರಬೇಡ, ವರ್ಗಾವಣೆ ಮಾಡೋದು ಅಷ್ಟು ಈಸಿ ಅಲ್ಲ, ಅದು ಕಾಂಪ್ಲಿಕೇಟೆಡ್ ಆಗಿದೆ, ಅಲ್ಲಿ ರಿಸ್ಕ್ ಗಳು ಹೆಚ್ಚಿರುತ್ತೆ, ಇದರಿಂದ 20%ಕ್ಕಿಂತ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೆಸ್ಸಿ ಹೇಳ್ತಾನೆ, ನೀವಿಬ್ರು ಗಲಾಟೆ ಮಾಡಬೇಡಿ ದಯವಿಟ್ಟು, ನಿಮ್ಗೆ ಹಣದಲ್ಲಿ ತೃಪ್ತಿ ಆಗ್ಲಿಲ್ಲ ಅಂತಿದ್ರೆ ನನ್ನದ್ರಲ್ಲಿ ಸ್ವಲ್ಪ ಪಾಲು ತಗೊಳ್ಬಹುದು. ವಾಲ್ಟರ್ ವೈಟ್ ಹೇಳ್ತಾನೆ, ಇಲ್ಲ ಹಾಗೆಲ್ಲ ಮಾಡೋದಿಲ್ಲ, ಎಲ್ರಿಗೂ ಈಕ್ವಲ್ ಆಗಿ ಹಣ ಸೇರ್ಬೇಕು ಅಷ್ಟೇ. ಸೊ ಈಗ ಸಿಕ್ಕಿರೋ ಹಣದಲ್ಲಿ 80% ಅಂತಿದ್ರೆ ಅದರಲ್ಲಿ 3 ಪಾಲು ಪುನಃ ಮಾಡ್ಬೇಕಾಗುತ್ತೆ. ಹಾಗೆ ಇನ್ನು ಕೂಡ ಸ್ವಲ್ಪ ಚಾರ್ಜ್ ಗಳಿವೆ, ಅದರ ಪ್ರಕಾರ 3 ಶೇರ್ ಗಳಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಹಣ ಡಿವೈಡ್ ಮಾಡ್ತಾರೆ. ಯಾಕಂದ್ರೆ 9 ಜನ ಇನ್ನೂ ಕೂಡ ಇದ್ದಾರೆ, ಅವ್ರಿಗೆ ಏನಂದ್ರೆ ಇವರ ಈ ಡ್ರಗ್ ಸಪ್ಲೈ ಬಗ್ಗೆ ಬಾಯ್ ಬಿಡಬಾರ್ದಲ್ಲ ಅದಕ್ಕೆ. ಸೊ ಹೀಗೆ ವಾಲ್ಟರ್ ವೈಟ್ ಏನೋ ಡಿಸಪಾಯಿಂಟ್ ಆಯ್ತು ಗುರು. ಅವನಿಗೆ ಅನಿಸುತ್ತೆ ಇನ್ನು ಕೂಡ ನಾನು ಹಣವನ್ನು ಸಂಪಾದನೆ ಮಾಡಬೇಕು, ಇದು ತುಂಬಾ ಕಡಿಮೆ ಇದೆ. ಜೆಸ್ಸಿನ ಹತ್ರ ಕೇಳ್ತಾನೆ, ನಿಂಗೆ ಅನಿಸ್ತಿದೆ ಇದು ಕಡಿಮೆ ಹಣ? ಜೆಸ್ಸಿ ಹೇಳ್ತಾನೆ, ನಂದು ಓಕೆ ನಂಗೇನು ಟೆನ್ಷನ್ ಇಲ್ಲ, ಯಾಕಂದ್ರೆ ಮುಂಚೆ ನಾವು ಒಂದು ಉದ್ಯಮಿಗಳಾಗಿ ಕೆಲಸ ಮಾಡ್ತಿದ್ದದ್ದು, ಆಗ ನಾವು ಗುಸ್ತಾವನ ಅಂಡರ್ ಅಲ್ಲಿ ಇದ್ವಿ, ಈಗ ನಾವೇ ರೂಲ್ ಮಾಡ್ತಿದೀವಿ ತಾನೆ. ಹಾಗೇನೆ ಜೆಸ್ಸಿ ಹೇಳ್ತಾನೆ, ನಾನು ಹೇಳಿದ್ದೆ ಆಂಡ್ರನಿಗೆ ಏನಂದ್ರೆ ಈ ಡ್ರಗ್ ನ ಬಗ್ಗೆ, ಅಂದ್ರೆ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ. ವಾಲ್ಟರ್ ವೈಟ್ ಹೇಳ್ತಾನೆ, ಅದೆಲ್ಲ ಓಕೆ, ಆದ್ರೆ ನಿಂಗೆ ಗೊತ್ತಿದೆಯಾ ಗುಸ್ತಾವ್ ಹೇಗೆ ರೂಲ್ ಮಾಡ್ತಿದ್ದ, ಅವನು ಬಿಸ್ನೆಸ್ ಅಲ್ಲಿ ಎಷ್ಟು ಸ್ಪೆಷಲ್ ಇದ್ದ ಅಂದ್ರೆ ಅವನು ನಮಗಿಂತ ಕೂಡ ಡಬಲ್ ಹಣ ಮಾಡ್ತಿದ್ದ. ಅವನ ಪ್ಲಾನಿಂಗ್ ಹಾಗೂ ಮೈಂಡ್ ವರ್ಕ್ ತುಂಬಾನೇ ಚೆನ್ನಾಗಿತ್ತು, ನಮ್ಗೆ ಕೂಡ ಆ ರೀತಿನೇ ಹಣ ಮಾಡಬೇಕು, ಸೊ ನಾವು ಈಗೇನೆ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಆಚೆ ಹೋಗ್ತಾನೆ. ಹಾಗೇನೆ ನಮ್ಮ ಜೆಸ್ಸಿ ಗಮನಿಸ್ತಾನೆ, ಇವನಿಗೆ ಹಣದ ಆಸೆ ಜಾಸ್ತಿ ಆಗಿದೆ, ಅವನೀಗ ಬಾಸ್ ಆಗಿದ್ದಾನೆ, ಹಾಗಾಗಿ ಅವನ ಕಂಪ್ಲೀಟ್ ಮೈಂಡ್ ಸೆಟ್ ಚೇಂಜ್ ಆಗಿದೆ. ಸೊ ಇಲ್ಲಿ ಒಂದಂತೂ ಗೊತ್ತಾಗುತ್ತೆ, ಯಾವಾಗ ನಾವು ಸೀಸನ್ 1 ಸ್ಟಾರ್ಟ್ ಮಾಡಿದ್ವಿ ಆಗ ವಾಲ್ಟರ್ ವೈಟ್ ಒಬ್ಬ ಮಿಡಲ್ ಕ್ಲಾಸ್ ಮ್ಯಾನ್ ಆಗಿದ್ದ, ಸಾಮಾನ್ಯ ಬದುಕು ಜೀವನಿಸ್ತಿದ್ದ. ಆದ್ರೆ ಈಗ ಅವನ ಹತ್ರ ಬೇಕಾದಷ್ಟು ಹಣ ಇದೆ, ಆದ್ರೆ ಇನ್ನು ಕೂಡ ಹಣ ಮಾಡಬೇಕು ಅನ್ನೋ ಆಸೆ ಇದೆ. ಆಗ ಒಬ್ಬ ಒಳ್ಳೆ ಮನುಷ್ಯ ಆಗಿದ್ದ, ಕೊಲೆ ಮಾಡೋದಂದ್ರೆ ಹೆದರ್ತಾನೆ, ಆದ್ರೆ ಈಗ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ ಅನ್ನ ಕೊಂದಿದ್ದಾನೆ, ಅವನೇ ಇಲ್ಲಿನ ಬಾಸ್ ಆಗಿದ್ದಾನೆ. ಮತ್ತೆ ಈಗ ಎಪಿಸೋಡ್ 4. ಸೊ ಗೈಸ್, ಈಗ ನಾವು ನೋಡ್ತೀವಿ ಗಾರ್ಡಿಯನ್ ನೋಡಕಂತ ನಮ್ಮ ವಾಲ್ಟರ್ ವೈಟ್ ಬಂದಿರ್ತಾನೆ ವಾಲ್ಟರ್ ಜೂನಿಯರ್ ನ ಜೊತೆಗೆ. ಯಾಕಂದ್ರೆ ಅದೇ ಕಳೆದ ಪಾರ್ಟ್ ನಲ್ಲಿ ನೋಡಿದ್ವಿ, ಹ್ಯಾಂಕ್ ಹಾಗೂ ವಾಲ್ಟರ್ ವೈಟ್ ಗುಸ್ತಾವನ ಇನ್ವೆಸ್ಟಿಗೇಷನ್ ಮಾಡೋದಕ್ಕಂತ ಸೀಸನ್ 4 ನಲ್ಲಿ ಗಾಡಿಯಲ್ಲಿ ಹೋಗಿದ್ರು. ಮತ್ತೆ ಅವನು ಗಾಡಿನ ತಪ್ಪಿಸೋಕೆ ಹೋಗಿ ಆಕ್ಸಿಡೆಂಟ್ ಆಗಿತ್ತು. ಸೊ ಗಾಡಿಯಲ್ಲಿ ರಿಪೇರಿ ಆಗಿದೆ, ಅದನ್ನ ತಗೊಂಡೋಗಕ್ಕೆ ಬಂದಿದ್ದಾನೆ. ಹಾಗೇನೆ ಈ ಕಾರ್ ಒಳಗಡೆ ಅವನ ಕ್ಯಾಪ್ ಅನ್ನ ನೋಡ್ತಾನೆ. ಅದೇ ಹೈಸನ್ಬರ್ಗ್ ನ ರೂಪದಲ್ಲಿ ನಮ್ಮ ವಾಲ್ಟರ್ ವೈಟ್ ಹೋಗ್ತಾನಲ್ಲ, ಆಗ ಅವನ ತಲೆಯಲ್ಲಿ ಒಂದು ಕ್ಯಾಪ್ ಇರುತ್ತೆ ನೋಡಿ, ಅದೇ ಕ್ಯಾಪ್ ಇದು. ಸೊ ಈ ಕಾರ್ ಗಳನ್ನ ನೋಡಿದಾಗ ನಮ್ಮ ವಾಲ್ಟರ್ ಜೂನಿಯರ್ಗೂ ಅನ್ಸುತ್ತೆ, ನಂಗೊಂದು ಕಾರು ಬೇಕೀಗ ಅರ್ಜೆಂಟ್ ಅಂತ. ಸೊ ವಾಲ್ಟರ್ ವೈಟ್ ಅವನಿಗೆ ಆ ಸ್ಪೋರ್ಟ್ಸ್ ಕಾರನ್ನ ಮತ್ತೊಮ್ಮೆ ಖರೀದಿಸಿ ಕೊಡ್ತಾನೆ. ಸೊ ಹೀಗೆ ವಾಲ್ಟರ್ ವೈಟ್ ಹಾಗೂ ಅವನ ಮಗ ಒಂದು ಕಾರಲ್ಲಿ ಬರ್ತಾರೆ. ಇನ್ನೊಂದು ಕಡೆ ಲೀಡಿಯಾನ ನಾವು ನೋಡ್ತೀವಿ, ಅವಳಿಗೆ ಕಾಲ್ ಬಂದಿರುತ್ತೆ ಮೈಕ್ ನಿಂದ, DA ಪೊಲೀಸ್ನವರು ನಿನ್ನ ಬಳಿ ಬರೋದ್ರಲ್ಲಿದ್ದಾರೆ, ಸ್ವಲ್ಪ ಸುರಕ್ಷತೆ ಕಾಪಾಡು ಅಂತ. ಸೊ ಅವಳು ಕೂಡ್ಲೆ ಅಲ್ಲಿ ಸಡನ್ ಆಗಿ ಕೂತ್ಕೊಳ್ತಾಳೆ. ಮತ್ತೆ ಆ ಪ್ಲೇಸ್ ಗೆ ನಮ್ಮ ಹ್ಯಾಂಕ್ ಕೂಡ ಬರ್ತಾನೆ ಇಲ್ಲಿಗೆ. ಹ್ಯಾಂಕ್ ಹೇಳ್ತಾನೆ, ನಂಗೆ ನಿಮ್ಮ ಬಗ್ಗೆ ಒಂದು ಗೊತ್ತಾಗಿದೆ, ನಿಮ್ಮ ವೇರ್ ಹೌಸ್ ನಲ್ಲಿ ಮೆತ್ಲಮೈನನ್ನ ಏನೋ ಸೇಲ್ ಮಾಡ್ತಿದ್ದಾರೆ ಅಂತ. ಅದರ ಪ್ರಕಾರ ಲೀಡಿಯಾನ ವೇರ್ ಹೌಸ್ ಗೆ ಬರ್ತಾರೆ. ಮತ್ತೆ ಇಲ್ಲೊಬ್ಬ ವ್ಯಕ್ತಿ ಸಿಕ್ಕಿ ಬೀಳ್ತಾನೆ ಮೆತ್ಲಮೈನನ್ನ ಮಾರ್ತಿದ್ದಕ್ಕೆ. ಸೊ ಗೈಸ್, ಮತ್ತೊಮ್ಮೆ ಹೇಳ್ತೀನಿ ನಾನು, ಮೆತ್ಲಮೈನ್ ಅಂದ್ರೆ ಅದೊಂದು ಡ್ರಗ್ ಗೆ ಬೇಕಾದಂತಹ ಇಂಗ್ರೀಡಿಯಂಟ್ ಆಗಿದೆ. ಅದಿಲ್ಲದಿದ್ರೆ ಯಾವುದೇ ಡ್ರಗ್ಸ್ ಗಳನ್ನ ಗಾಂಜಾಗಳನ್ನ ತಯಾರಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವರಂತೂ ಎಕ್ಸ್ಪೋಸ್ ಆಗಿಬಿಟ್ಟಿದ್ದಾರೆ ಇಲ್ಲಿ. ಅದಕ್ಕೋಸ್ಕರ ಲೀಡಿಯಾಗೆ ಕಾಲ್ ಮಾಡಿ ಹೇಳ್ತಾಳೆ ಮೈಕ್ ನಿಗೆ, ಮೆತ್ಲಮೈನನ್ನ ತೆಗಿತಿದ್ದ ನನ್ನ ಸಪೋರ್ಟರ್ಸ್ ಗಳು DA ಪೊಲೀಸ್ನವರ ವಶವಾಗಿದ್ದಾರೆ, ಇನ್ನು ಮೆತ್ಲಮೈನನ್ನ
ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಮೈಕ್ ಹೇಳಿರ್ತಾನೆ ಇಲ್ಲಿ ನನ್ನ ಕಡೆಯವನ್ನ ಒಬ್ಬ ನಿಂಗೆ ಕಳಿಸ್ತೀನಿ ಅಂತ. ಅಂಡ್ ಈಗ ಇನ್ನೊಂದು ಕಡೆ ನಾವು ನೋಡ್ತೀವಿ ಇಲ್ಲಿ ವರ್ಲ್ಡ್ ವೈಡ್ ಜೂನಿಯರ್ ಹಾಗೂ ಸ್ಕೈಲರ್ ಕೂಡ ಇದ್ದಾಳೆ. 3 ಜನ ಒಟ್ಟಿಗೆ ಕೂತಿದ್ದಾರೆ. ಆದ್ರೆ ಇವರು ಮಾತಾಡ್ತಿದ್ದಾರೆ ಆ ಹೊಸ ಕಾರ್ನ ಬಗ್ಗೆ. ಸ್ಕೈಲರ್ಗೆ ಅನ್ಸುತ್ತೆ ವರ್ಲ್ಡ್ ವೈಡ್ ಗೆ ಹುಚ್ಚಿಡ್ದಿದೆ. ಪುನಃ ಇವನು ಹೊಸ ಕಾರನ್ನ ತಂದಿದ್ದಾನೆ, ಅದು ಕೂಡ ಲಕ್ಸುರಿ ಕಾರ್ ಆಗಿದೆ. ಇದರಿಂದ ಪೂರ್ತಿ ಸಮಾಜಕ್ಕೆ ಗೊತ್ತಾಗುತ್ತೆ ಇವರ ಹತ್ರ ಹಣ ಇದೆ ಅಂತ. ಹಾಗೇನೆ ಸ್ವಲ್ಪ ಹೊತ್ತಾದ್ಮೇಲೆ ವರ್ಲ್ಡ್ ವೈಡ್ ಬ್ರಷ್ ಮಾಡ್ತಿರ್ತಾನೆ. ಅದೇ ಬದಿಯಲ್ಲಿ ಸ್ಕೈಲರ್ ಕೂಡ ಕಾಣ್ತಾಳೆ. ಅವಳು ಸ್ವಲ್ಪ ಬೇಜಾರದಲ್ಲಿದ್ದಾಳೆ. ವಾಲ್ಟರ್ ವೈಟ್ ಹೇಳ್ತಾನೆ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ, ಯಾಕಂದ್ರೆ ನಾನು ಲೋನ್ ನಲ್ಲಿ ಆ ಕಾರನ್ನ ಅವನಿಗೆ ತೆಗೆದುಕೊಟ್ಟಿದ್ದೇನೆ. ಇದರಿಂದಾಗಿ ಜನರಿಗೆ ಸಂಶಯ ಬರೋದಿಲ್ಲ. ಸೊ ಇಲ್ಲಿ ಸ್ಕೈಲರ್ ಹೇಳ್ತಾಳೆ ನಂಗೆ ಅನ್ಸುತ್ತೆ ವಾಲ್ಟರ್ ಜೂನಿಯರ್ ಅನ್ನ ನಮ್ಮ ಮಗನನ್ನ ಒಂದು ಬೋರ್ಡಿಂಗ್ ಸ್ಕೂಲ್ ಗೆ ಕಳಿಸಬೇಕು ಕಾಣಿಸುತ್ತೆ ಅಂತ. ಬೋರ್ಡಿಂಗ್ ಸ್ಕೂಲ್ಸ್ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ 24 ಗಂಟೆ ಕೂಡ ನೀವು ಶಾಲೆಯಲ್ಲೇ ಇರಬೇಕಾಗುತ್ತೆ. ಅಲ್ಲಿಂದ ವಾಪಸ್ ಮನೆಗೆ ಹೋಗೋ ಹಾಗಿಲ್ಲ, ಗ್ರಾಜುಯೇಷನ್ ಆಗುತ್ತೆ. ಆದ್ರೆ ಸ್ಕೈಲರ್ಗೆ ಯಾಕೆ ಸಡನ್ ಆಗಿ ಇಷ್ಟು ಭಯ ಆಗ್ತಿದೆ, ಏನೋ ತೊಂದರೆ ಆಗುತ್ತಾರ, ಇದು ನಿಮ್ಗೆ ಸದ್ಯದಲ್ಲೇ ಗೊತ್ತಾಗೋದ್ರಲ್ಲಿದೆ. ಸೊ ನೆಕ್ಸ್ಟ್ ಡೇ ನಾವು ನೋಡ್ತೀವಿ ಈ ದಿನ ಸ್ಪೆಷಲ್ ಆಗಿದೆ, ಯಾಕಂದ್ರೆ ಇವತ್ತಾಗಿದೆ ವಾಲ್ಟರ್ ವೈಟ್ ನ ಬರ್ತ್ಡೇ. ಅಂದ್ರೆ ಅವನೀಗ 51ನೇ ವರ್ಷ ಆಗಿದ್ದಾನೆ. ಅದಕ್ಕೋಸ್ಕರ ಇದರಲ್ಲಿ ಪ್ರತಿ ವರ್ಷ ಕೂಡ ಆಚರಿಸುವಾಗ ಅವನ ಏಜ್ ನ ನಂಬರ್ ಅನ್ನ ತಿಂಡಿ ರೂಪದಲ್ಲಿ ಹಾಕಿರ್ತಾರೆ. ಹಾಗೇನೆ ನೋಡಬಹುದು ಇಲ್ಲಿ 51 ಅಂತ ಬರ್ತಿದ್ದಾರೆ. ಆದ್ರೆ ಗೈಸ್ ನಿಮ್ಗೆ ಸಣ್ಣ ಹಿಂಟ್ ಕೊಡ್ತೀನಿ. ಸೀಸನ್ 5 ಸ್ಟಾರ್ಟ್ ಆಗುವಾಗ ಫಸ್ಟ್ ನಮಗೆ ಫ್ಯೂಚರ್ ನ ಸೀನ್ ಕೊಟ್ಟಿದ್ರು. ಅಲ್ಲಿ ನಾವು ನೋಡಿದ್ವಿ ಅವನ ಬರ್ತ್ಡೇ ನ ಅವನೊಬ್ಬನೇ ಆಚರಣೆ ಮಾಡ್ತಿದ್ದ, ಅದು ಕೂಡ 52 ಅಂತ ಬರ್ತಿದ್ದ ರಿಚುವಲ್ ನ ಪ್ರಕಾರನೇ. ಸೊ ಅಂದಾಜು ಮಾಡ್ಕೊಳ್ಳಿ ಏನೆಲ್ಲ ಆಗಿರ್ಬೋದು ಆ ಗ್ಯಾಪ್ ನಲ್ಲಿ. ಅಂದ್ರೆ ಇದು 1 ವರ್ಷ ಹಿಂದಿನ ಕತೆ ಅಂತ ಅರ್ಥ ಆಗುತ್ತೆ ಇಲ್ಲಿ. ಅಂಡ್ ನೆಕ್ಸ್ಟ್ ನೋಡ್ತೀವಿ ನಾವು ಹ್ಯಾಂಕ್ ಇಲ್ಲಿ ತುಂಬಾ ಮಾಸ್ಟರ್ ಮೈಂಡ್ ಇದ್ದಾನೆ. ಅವನಿಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಯಾರ್ಯಾರೆಲ್ಲ ಇದ್ರಲ್ಲಿ ಇದಾರೆ ಅಂತ. ಮೇನ್ ಬಾಸ್ ಗುಸ್ತಾವೋ ಆಗಿದ್ದ, ಅವನ ಅಂಡರ್ ನಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾರೆ ಎಲ್ಲರನ್ನು ಕೂಡ ಜೈಲಿಗೆ ಕರ್ಕೊಂಡು ಬಂದಿದ್ದಾನೆ. ನೆಕ್ಸ್ಟ್ ಲೆವೆಲ್ ಪೊಲೀಸ್ ಡ್ಯೂಟಿ ಮಾಡ್ತಿದ್ದಾನೆ ಅವನು. ಸೊ ಇವನ ಚಾಣಕ್ಯತನವನ್ನ ನೋಡಿ ಇಲ್ಲಿನ ಬಾಸ್ ಗೆ ಕೂಡ ತುಂಬಾ ಇಂಪ್ರೆಸಿವ್ ಕಾಣಿಸುತ್ತೆ. ಸೊ ಇವನು ಬಾಸ್ ಹೇಳ್ತಾನೆ ನಾನು ಸದ್ಯದಲ್ಲೇ ಟ್ರಾನ್ಸ್ಫರ್ ಆಗ್ತೀನಿ. ಹಾಗೆ ನಮ್ಮ ಆಫೀಸ್ ನಲ್ಲಿ ನೋಡಿದ್ರೆ ನಿನ್ನಷ್ಟು ಕರೆಕ್ಟ್ ಆಗಿ ಯಾರು ಕೂಡ ಗುಸ್ತಾವನ ಬಗ್ಗೆ ಸಂಶಯ ಪಟ್ಟು ಅವನೊಬ್ಬ ಕಳ್ಳ ಅಂತ ಲೆಕ್ಕಾಚಾರ ಹಾಕ್ಲಿಲ್ಲ. ಇದರಲ್ಲಿ ನಿನ್ನ ಬುದ್ಧಿವಂತಿಕೆ ಗೊತ್ತಾಗುತ್ತೆ. ಸೊ ನಿನ್ಗೆ ಪ್ರಮೋಷನ್ ಆಗ್ಲೇಬೇಕು, ಹಾಗಾಗಿ ನೀನು ಬಾಸ್ ಆಗೋದಕ್ಕೆ ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡೋದು ಹೇಳ್ತಾನೆ. ಇನ್ನೊಂದು ಕಡೆ ವಾಲ್ಟರ್ ವೈಟ್ ಇಲ್ಲಿ ಜೆಸ್ಸಿನ ಬಳಿಗೆ ಬಂದಿರ್ತಾನೆ ಕುಕಿಂಗ್ ಅನ್ನ ಮಾಡೋದಕ್ಕೆ. ಆದ್ರೆ ವಾಲ್ಟರ್ ವೈಟ್ ಹೇಳ್ತಾನೆ ನನ್ನದು ಇವತ್ತು ಬರ್ಡೇ ಇದೆ, ಸೊ ಸ್ವಲ್ಪ ಬೇಗನೆ ಮನೆಗೆ ಹೋಗ್ಬೇಕು ಅಂತ. ಸೊ ಅಲ್ಲಿಂದ ಮನೆಗೆ ಬರ್ತಾನೆ. ಮನೆಯಲ್ಲಿ ವಾಲ್ಟರ್ ಜೂನಿಯರ್ ಸುಮ್ನೆ ಕೂತಿರ್ತಾನೆ. ವಾಲ್ಟರ್ ವೈಟ್ ಕೇಳ್ತಾನೆ ಏನಾಯ್ತು, ನಂಗೆ ನೀವೇನಾದ್ರೂ ಕೇಕ್ ಅನ್ನ ರೆಡಿ ಮಾಡಿದೀರಾ ಅಂತ. ವಾಲ್ಟರ್ ಜೂನಿಯರ್ ಹೇಳ್ತಾನೆ ಹೌದು ಕೇಕ್ ರೆಡಿ ಇದೆ, ಹಾಗೇನೆ ಮ್ಯಾರಿ ಹಾಗೂ ಹ್ಯಾಂಕ್ ಕೂಡ ಇಲ್ಲಿಯ ಪಾರ್ಟಿಗೆ ಬರ್ತಿದ್ದಾರೆ. ಆದ್ರೆ ಮ್ಯಾರಿಯನ್ನ ಸ್ವಲ್ಪ ಹ್ಯಾಂಕ್ ಗಮನಿಸ್ತಾನೆ. ಇವಳೇನು ಒಳ್ಳೆ ಚಿಂತೆ ತರ ಇದ್ದಾಳೆ. ಹ್ಯಾಂಕ್ ಹೇಳ್ತಾನೆ ಏನ್ ಒಳ್ಳೆ ಮೂಡ್ ಆಫ್ ತರ ಇದೆಯಾ, ಏನಾಯ್ತು ವಿಷಯ ಅಂತ. ಸೊ ಆಗ ಫೈನಲ್ ಆಗಿ ನಮ್ಮ ಮ್ಯಾರಿ ಹೇಳಿ ಬಿಡ್ತಾಳೆ ಸ್ಕೈಲರ್ ಆಕ್ಚುಲಿ ವಾಲ್ಟರ್ ವೈಟ್ ಅನ್ನ ಚೀಟ್ ಮಾಡ್ತಿದ್ಲು. ಅಂದ್ರೆ ಅವಳಿಗೆ ಮುಂಚೆ ಒಬ್ಬ ಲವರ್ ಇದ್ದ, ಅವನೇ ಟೆಡ್ ಆಗಿದ್ದಾನೆ. ಹಾಗೇನೆ ಅವನಿಗೆ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಅಂಡ್ ಅವನು ಗಂಡಸನ್ನು ಕೂಡ ಕಳ್ಕೊಂಡಿದ್ದಾನೆ. ಸೊ ಹ್ಯಾಂಕ್ರಿಗೆ ಕೂಡ ಸ್ವಲ್ಪ ವಿಚಿತ್ರ ಕಾಣಿಸುತ್ತೆ ಇದು. ಸೊ ಪಾರ್ಟಿಗೆ ಎಲ್ರಿಗ ರಾತ್ರಿ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಹಾಗೇನೆ ತಮಾಷೆಗೆ ನಮ್ಮ ಹ್ಯಾಂಕ್ ಹೇಳ್ತಾನೆ ಏನು ಗುರು ಒಳ್ಳೆ ಪಾರ್ಟಿಗೆ ಖರ್ಚಿ ಮಾಡಿದ್ಯಾ ನೀನು, ನಿನ್ನ ಮಗನಿಗೆ ಗಾಡಿ ತಗೊಂಡ್ ಕೊಟ್ಟಿದ್ಯಾ, ಅದು ಕೂಡ ನಿನ್ನ ಬರ್ತ್ಡೇಗೆ, ಹಾಗೇನೆ ನಂಗೇನು ಗಿಫ್ಟ್ ಇಲ್ವೋ ನಿನ್ನ ಕಡೆಯಿಂದ ಅಂತ ಕೇಳ್ತಾನೆ. ಆಗ ವಾಲ್ಟರ್ ವೈಟ್ ಹೇಳ್ತಾನೆ ಇಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಿ, ಅದು ನಾನು ಕಾರ್ ಬೈ ಮಾಡಿದಲ್ಲ, ಅದು ಲೋನ್ ನಿಂದ ತಗೊಂಡದ್ದು. ನಮ್ದಂತೂ ಈಗ ಕಾರ್ ವಾಶ್ ನ ಜಾಗದಲ್ಲಿ ಸ್ವಲ್ಪ ಬಿಸ್ನೆಸ್ ನಲ್ಲಿ ಹಣ ಬರ್ತಿದೆ, ಹಾಗಾಗಿ ಸಾಲ ಪಾವತಿ ಮಾಡಬಹುದು. ಸೊ ಇವರಿಗೇನೆ ಸ್ವಲ್ಪ ಡಿಸ್ಕಸ್ ಮಾಡ್ತಿರ್ತಾರೆ. ಆದ್ರೆ ಸ್ಕೈಲರ್ ಒಂದು ಸಡನ್ ಆಗಿ ಆಚೆ ಬದಿಯಲ್ಲಿ ನಿಲ್ತಾಳೆ, ಏನೋ ಹುಚ್ಚರ ತರ ಮಾಡ್ತಿದ್ದಾಳೆ ಗುರಿಗಳು. ಇವರು ತಿಳ್ಕೊಳ್ತಾರೆ ಇದು ಪಾರ್ಟಿ ಅಲ್ಲ, ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಗೆ ಹಾರೋಕೆ ಅವಳು ನೋಡ್ತಿದ್ದಾಳೆ ಅಂತ. ಆದ್ರೆ ಅವಳು ಕೆಳಗಡೆ ಬೀಳ್ತಾಳೆ, ನೀರಿನ ಒಳಗಡೆ ಮುಳುಗಿ ಹೋಗ್ತಾಳೆ. ಏನೋ ಒಂದು ಮುಖದಲ್ಲಿ ಡಿಪ್ರೆಷನ್ ಕಾಣ್ತಿದೆ. ಇನ್ನೊಂದು ಕಡೆ ಜೆಸ್ಸಿ ಹಾಗೂ ಲಿಡಿಯಾ ಒಟ್ಟಿಗಿದ್ದಾರೆ. ಲಿಡಿಯಾ ಹೇಳ್ತಾಳೆ ಆ ಕಂಟೈನರ್ ಅನ್ನ ನಾವು ಕದಿಬೇಕು, ಅದರಲ್ಲಿ ಮೆತ್ಲಮೈನ್ ಇದೆ ಅಂತ. ಆದ್ರೆ ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಮೆತ್ಲಮೈನ್ ನಲ್ಲಿ ಟ್ರ್ಯಾಕರ್ ಅನ್ನ ಹಾಕಿದ್ದಾರೆ. ಸೊ ಅದನ್ನ ಎತ್ಕೊಂಡು ಹೋದ್ರೆ ಡಿ ಅವರಿಗೆ ನಮ್ಮ ಲೊಕೇಶನ್ ಗೊತ್ತಾಗುತ್ತೆ. ಇನ್ನೊಂದು ಕಡೆ ನಾವು ವಾಪಸ್ ನೋಡ್ತೀವಿ ಹ್ಯಾಂಕ್ ಇಲ್ಲಿ ಮಾತಾಡ್ತಾನೆ ವಾಲ್ಟರ್ ವೈಟ್ ನ ಹತ್ರ. ಆಕ್ಚುಲಿ ನಂಗೆ ಮ್ಯಾರಿ ಎಲ್ಲ ಹೇಳಿದ್ಲು ನೀನು ಹಾಗೂ ಸ್ಕೈಲರ್ ಏನೋ ಸರಿ ಇಲ್ಲ ಅಂತ, ನಿಮ್ಮಿಬ್ರದು ಅಫೇರ್ಸ್ ಏನೋ ಇತ್ತಂತೆ ಅವಳಿಗೆ ಟೆಡ್ ನ ಜೊತೆಗೆ. ಹಾಗಾಗಿ ನಿಮ್ಮಲ್ಲಿ ಸ್ವಲ್ಪ ಹೊಂದಾಣಿಕೆ ಇಲ್ಲದಿರೋ ಕಾರಣ ಸ್ವಲ್ಪ ಸಮಯಕ್ಕೆ ನಿನ್ನ ಮಗಳನ್ನ ಹಾಗೂ ವಾಲ್ಟರ್ ಜೂನಿಯರ್ ಅನ್ನ ನಮ್ಮ ಮನೆಗೆ ಬರ್ಲಿ ಅಂತ ಹೇಳ್ತಾರೆ. ವಾಲ್ಟರ್ ವೈಟ್ ಗೆ ಇದನ್ನ ಕೇಳಿ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದ್ರೆ ಅವನು ಇಷ್ಟೆಲ್ಲ ಕೆಲಸ ಮಾಡ್ತಿರೋದು ಅವನ ಫ್ಯಾಮಿಲಿಗೆ, ಆದ್ರೂ ಕೂಡ ಅವನ ಫ್ಯಾಮಿಲಿ ಅವನನ್ನ ಕೆಳಗೆ ಹಾಕ್ತಿದೆ. ಏನ್ ಗುರಿದು. ಹಾಗೇನೆ ಸ್ವಲ್ಪ ಕೋಪ ಕೂಡ ಅವನಿಗೆ ಬಂದಿರುತ್ತೆ. ಸೊ ಅವನು ಅಲ್ಲಿ ಸ್ಕೈಲರ್ ಮಲಗಿದಾಗ ಬರ್ತಾನೆ. ಸ್ಕೈಲರ್ ಹತ್ರ ಕೇಳ್ತಾನೆ ನೀನು ಬೇಕು ಅಂತಲೇ ಈ ಡ್ರಾಮಾ ಮಾಡ್ತಿದ್ಯಾ ತಾನೆ, ಯಾಕಂದ್ರೆ ನೀನು ಈ ಡ್ರಾಮಾದಿಂದ ನನ್ನ ಮಕ್ಕಳು ಬೇರೆ ಬೇರೆ ಆಗೋ ತರ, ನಿನ್ಗೆ ಯಾಕೆ ನನ್ನ ಮಕ್ಕಳನ್ನ ಬೇರೆ ಬೇರೆ ಮಾಡ್ಬೇಕು ಅಂತ ಅನಿಸ್ತಿದೆ. ಸ್ಕೈಲರ್ ಹೇಳ್ತಾಳೆ ನೋಡು ವಾಲ್ಟರ್ ವೈಟ್ ನೀನ್ ಕೆಲಸ ಮಾಡ್ತಿರುವಾಗ ನನ್ನ ಮಕ್ಕಳು ಸೇಫ್ ಆಗಿರಲ್ಲ, ಆಗನು ಸೇಫ್ ಆಗಿರ್ಲಿಲ್ಲ, ಈಗನು ಸೇಫ್ ಆಗಿರೋದಿಲ್ಲ. ವಾಲ್ಟರ್ ವೈಟ್ ಹೇಳ್ತಾನೆ ಸುಮ್ನೆ ಮುಚ್ಕೊಂಡಿರ್ತೀಯ, ನಾನು ಒಪ್ಕೊಳ್ತೀನಿ ಮುಂಚೆ ಗುಸ್ತಾವ್ ಇದ್ದ, ಅವನು ತೊಂದರೆ ಕೊಡ್ತಿದ್ದ, ಅವನು ನನ್ನನ್ನು ಕೊಲ್ತೀನಿ ಫ್ಯಾಮಿಲಿಯನ್ನು ಕೊಲ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ. ಆದ್ರೆ ಈಗ ನಾನೇ ಬಾಸ್, ಈಗ ನನ್ನನ್ನು ಮೀರಿಸೋರು ಯಾರು ಕೂಡ ಇಲ್ಲ, ಆದ್ರೂ ಕೂಡ ಯಾಕೆ ಟೆನ್ಷನ್ ತಗೊಳ್ತಿದ್ಯಾ ಸುಮ್ನೆ. ಸ್ಕೈಲರ್ ಹೇಳ್ತಾಳೆ ನೀನೇ ಒಂದು ಡೇಂಜರ್ ಆಗಿದ್ಯಾ, ಅಪಾಯ ಅಂದ್ರೆ ನೀನೇ ಅದು. ವಾಲ್ಟರ್ ವೈಟ್ ಹೇಳ್ತಾನೆ ನೀನ್ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ನನ್ನ, ಹಾಗಾದ್ರೆ ನೀನು ಪೊಲೀಸರಿಗೆ ಹೋಗಿ ಹೇಳ್ತೀಯಾ ನಾನೊಬ್ಬ ಕ್ರಿಮಿನಲ್ ಅಂತ. ಸ್ಕೈಲರ್ ಹೇಳ್ತಾಳೆ ನಂಗೆ ಅದ್ರದ್ದೆಲ್ಲ ಗೊತ್ತಿಲ್ಲ, ಟೋಟಲ್ ಆಗಿ ಒಂದೇ ಹೇಳೋದು ನಿನ್ನಿಂದ ನನ್ನ ಮಕ್ಕಳಿಗೆ ಹಾನಿ ಇದೆ, ನಾನು ನಿನ್ನನ್ನ ನಂಬೋದಿಲ್ಲ, ನೀನೊಬ್ಬ ಅಪಾಯ, ಹೀಗೇನೆ ತುಂಬಾನೇ ಲಾಜಿಕ್ಲೆಸ್ ಆಗಿ ಎಲ್ಲ ಮಾತಾಡ್ತಿರ್ತಾಳೆ. ಹಾಗೇನೆ ಇಲ್ಲಿ ಕಂಪ್ಲೀಟ್ ಆಗಿ ನೋಡ್ಬೋದು ಇವಳು ಮಾನಸಿಕ ತರಾನೇ ಆಗಿದ್ದಾಳೆ. ಯಾಕಂದ್ರೆ ವಾಲ್ಟರ್ ವೈಟ್ ಅನ್ನ ಇವಳೊಬ್ಳು ಶತ್ರು ತರ ಅಥವಾ ವಿಲನ್ ತರ ನೋಡ್ತಿದ್ದಾಳೆ. ನೆಕ್ಸ್ಟ್ ನಾವು ನೋಡ್ತೀವಿ ವಾಲ್ಟರ್ ವೈಟ್ ಜೆಸ್ಸಿ ಹಾಗೂ ಮೈಕ್ ಒಟ್ಟಿಗೆ ಇರ್ತಾರೆ. ಜೆಸ್ಸಿ
ಅವರಿಗೆಲ್ಲ ವಿಷಯವನ್ನ ಹೇಳ್ತಾನೆ. ಅವನು ಹಾಗೂ ಲೇಡಿಯಾ ಹೋದಾಗ ಏನೆಲ್ಲ ಆಗಿತ್ತು ಅಂತ. ನಾನು ಹಾಗೂ ಲೀಡಿಯಾ ಕಂಟೈನರ್ ಅನ್ನ ತಗೊಳಕ್ಕೆ ಅಂತ ಹೋಗಿದ್ವಿ, ಅದೇ ಮೆತ್ಲಮೈನ್ ಇದ್ದ ಕಂಟೈನರ್ ಅನ್ನ. ಆದ್ರೆ ಅದ್ರಲ್ಲಿ DEA ಪೊಲೀಸ್ನವರು ಒಂದು ಟ್ರ್ಯಾಕರ್ ಅನ್ನ ಇಟ್ಟಿದ್ರು. ನನ್ನ ಪ್ರಕಾರ ಅದು ವಾಲ್ಟರ್ ನ ಭಾವ ಇದನ್ನಲ್ಲ ಹ್ಯಾಂಕ್, ಅವನು ಆ ಟ್ರ್ಯಾಕರ್ ಅನ್ನ ಹಾಕಿದಾನೆ ಅಂತ ಅನಿಸ್ತಿದೆ. ಆಗ ಮೈಕ್ ಹೇಳ್ತಾನೆ, ಇಲ್ಲ ನೀನು ತಪ್ಪು ತಿಳ್ಕೊಂಡಿದ್ಯಾ, ಇದೆಲ್ಲ ಲೀಡಿ ಅನ್ನೋದೇ ಪ್ಲಾನ್ ಆಗಿರ್ಬೇಕು. ನಂಗೆ ಆ ಹೆಂಗಸನ ನೋಡಿದ್ರೆ ಆಗಲ್ಲ ಗುರು, ನನ್ನ ಫ್ರೆಂಡ್ ಅನ್ನೇ ಕೊಂದಿದ್ದಾಳೆ ಅವಳು. ಅದಕ್ಕೆ ಜೆಸಿ ಹೇಳ್ತಾನೆ, ಇಲ್ಲ 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 ಅದಲ್ಲ ಇದು ವಿಷಯ. ಸೊ ಹೀಗೆ ಜೆಸಿ ಒಂದು ಪ್ಲಾನ್ ಅನ್ನ ಹೇಳ್ತಾನೆ. ಇದರಿಂದ ವಾಲ್ಟರ್ ವೈಟ್ ಹಾಗೂ ಮೈಕ್ ಇಬ್ರು ಕೂಡ ಕನ್ವಿನ್ಸ್ ಆಗ್ತಾರೆ. ಅಂತದ್ರಲ್ಲಿ ಏನ್ ಪ್ಲಾನ್ ಹೇಳ್ದ ನಿಮ್ಗೆ ಸದ್ಯದ್ರಲ್ಲೇ ಗೊತ್ತಾಗೋದ್ರಲ್ಲಿದೆ. ಸೊ ವಾಲ್ಟರ್ ವೈಟ್ ಹೊರಗಡೆ ಟೋಪಿಯನ್ನ ಹಾಕಿ ಕೂತಿದ್ದಾನೆ. ಅವನಿಗೆ ಸ್ವಲ್ಪ ಬೇಜಾರಾಗ್ತಿದೆ, ತನ್ನ ಫ್ಯಾಮಿಲಿ ಬೇರೆ ಬೇರೆ ಆಗೋದ್ರಲ್ಲಿದೆ ಅಂತ. ಹಾಗೇನೆ ಆ ಹೊತ್ತಿಗೆ ಜೆಸಿ ಬಂದು ವಾಲ್ಟರ್ ವೈಟ್ ಗೆ ಒಂದು ವಾಚ್ ಅನ್ನು ಕೊಡ್ತಾನೆ ಗಿಫ್ಟ್ ಆಗಿ. ಯಾಕಂದ್ರೆ ಇವನಿಗೆ 51 ವರ್ಷ ಆಗಿತ್ತಲ್ಲ, ಅಂದ್ರೆ ಹುಟ್ಟು ಹಬ್ಬ. ಸೊ ಈಗ ನೈಟ್ ಹೊತ್ತಾಗ ವಾಪಸ್ ವಾಲ್ಟರ್ ವೈಟ್ ಬಂದು ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತಾನೆ ಸ್ಕೈಲರ್ ಅನ್ನ. ಅವನು ಹೇಳ್ತಾನೆ, ನಿಂಗೆ ಗೊತ್ತಾ ಈ ಒಂದು ವಾಚ್ ಇದೆಯಲ್ಲ, ಇದು ನಂಗೆ ಒಬ್ಬ ಕೊಟ್ಟಿದ್ದ. ಅಂದ್ರೆ ಕೊಟ್ಟಿದ್ದು ಜೆಸಿ ಆದ್ರೂ ಕೂಡ ಹೆಸರು ತೆಗೆಯೋದಿಲ್ಲ ಇಲ್ಲಿ. ಆಕ್ಚುಲಿ ಹೇಳ್ಬೇಕಂದ್ರೆ 1 ತಿಂಗಳ ಹಿಂದೆ ನನ್ನ ಕೊಲ್ಲೋದಕ್ಕೆ ಬಂದಿದ್ದ, ಆದ್ರೆ ಈಗ ನನ್ನ ಜೊತೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾನೆ. ಸೊ ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀನ್ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ವಾಪಸ್ ಒಮ್ಮೆ ಥಿಂಕ್ ಮಾಡು, ನೀನ್ ಸರಿ ಮಾಡ್ತಿದ್ಯಾ ತಪ್ಪು ಮಾಡ್ತಿದ್ಯಾ ಅಂತ ಹೇಳ್ಕೊಂಡು ಹೋಗ್ತಾನೆ ಅಲ್ಲಿಂದ. ಆದ್ರೆ ನಿಮ್ಗೆ ಗೊತ್ತಿದೆ ಸ್ಕೈಲರ್ ಅಂತೂ ಪಕ್ಕ ಇವನ ಮಾತನ್ನ ಕಿವಿಗೆನೆ ಹಾಕೊಳ್ಳಲ್ಲ. ಮತ್ತೆ ಈಗ ಎಪಿಸೋಡ್ 5. ಸೊ ಈಗ ಗೈಸ್ ನಾವು ನೋಡ್ತೀವಿ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲೇ ಒಂದು ಮಗು ಡೆಸರ್ಟ್ ನಲ್ಲಿ ಕಾಣ್ತಿದೆ, ಅಂದ್ರೆ ಮರುಭೂಮಿ ಒಂದು ಜಾಗದಲ್ಲಿ. ಹಾಗೇನೆ ಒಂದು ಜೇಡವನ್ನ ಹಿಡಿತಾನೆ. ಅಂಡ್ ಗೈಸ್ ಈ ಮಗುವನ್ನ ನೆನಪಿಟ್ಕೊಳ್ಳಿ, ಯಾಕಂದ್ರೆ ಇದು ನಿಮ್ಗೆ ಫ್ಯೂಚರ್ ಅಲ್ಲಿ ಗೊತ್ತಾಗೋದ್ರಲ್ಲಿದೆ ಏನಾಗುತ್ತೆ ಅಂತ. ಈಗ ಸೀನ್ ಚೇಂಜ್ ಆಗುತ್ತೆ, ಹ್ಯಾಂಕ್ ಅನ್ನ ನಮ್ಗೆ ತೋರಿಸ್ತಾರೆ. ಸೊ ಇಲ್ಲಿ ವಾಲ್ಟರ್ ಕೂಡ ಬಂದಿರ್ತಾನೆ ಮಾತಾಡೋದಕ್ಕೆ. ಅವನು ಹೇಳ್ತಾನೆ, ನಮ್ಮ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದೇನಂದ್ರೆ ಸ್ಕೈಲರ್ ಥಿಂಕ್ ಮಾಡಿದಾಳೆ ನಾನು ಹಾಗೂ ಅವಳು ಒಳ್ಳೆ ಜೋಡಿ ಅಲ್ಲ ಅಂತ, ನಾವಿಬ್ರು ಮಕ್ಕಳನ್ನ ಚೆನ್ನಾಗಿ ನೋಡ್ತಿಲ್ಲ ಅಂತ. ಸೊ ಇದನ್ನೆಲ್ಲ ಮಾತಾಡ್ತಾ ನಮ್ಮ ವಾಲ್ಟರ್ ವೈಟ್ ಸ್ವಲ್ಪ ಕೂಗ್ತಾನೆ. ಅವನ್ ಆಕ್ಚುಲಿ ಇಲ್ಲಿ ಇಮೋಷನಲ್ ಆಗ್ಬಿಟ್ಟ ಗುರು. ಸೊ ಇವನ ಮಾತು ಕೇಳಿ ಸ್ವಲ್ಪ ಹ್ಯಾಂಕ್ ನೀವು ಕೂಡ ಬೇಜಾರಾಗುತ್ತೆ. ಅವನ್ ಹೇಳ್ತಾನೆ, ಸ್ವಲ್ಪ ನಿಲ್ಲು ಗುರು, ನನಗೆ ಕಾಫಿ ತರ್ತೀನಿ ಅಂತ. ಆದ್ರೆ ಇಲ್ಲಿ ಟ್ವಿಸ್ಟ್, ನಮ್ಮ ಬುದ್ಧಿವಂತ ವಾಲ್ಟರ್ ವೈಟ್ ಏನ್ ಮಾಡ್ದ ಅಂದ್ರೆ ಹ್ಯಾಂಕ್ ಹಾಗೂ ಮ್ಯಾರಿಯ ಫೋಟೋನ ಹಿಂದೆ ಒಂದು ಟ್ರ್ಯಾಕರ್ ಅನ್ನ ಹಾಕ್ಬಿಡ್ತಾನೆ. ಹಾಗೇನೆ ಅವನ ಸಿಸ್ಟಮ್ ಅಲ್ಲಿ ಕೂಡ ಟ್ರ್ಯಾಕರ್ ಅನ್ನ ಹಾಕ್ಬಿಡ್ತಾನೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ, ಅಂದ್ರೆ ವಾಲ್ಟರ್ ವೈಟ್ ಗೆ ಗೊತ್ತಾಗುತ್ತೆ ಹ್ಯಾಂಕ್ ಎಲ್ಲಿಗೆಲ್ಲ ಹೋಗಿದ್ದಾನೆ ಅಂತ. ಎಸ್ ಇದೆಲ್ಲ ಇವನ ಪ್ಲಾನ್ ಆಗಿದೆ. ಆಗ ಅವನು ಕೂತದ್ದು ಎಲ್ಲ ಕೂಡ ಪ್ಲಾನ್ ಆಗಿತ್ತು, ಎಲ್ಲ ಕೂಡ ನಾಟಕ ಆಗಿದೆ. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಲೀಡಿಯಾನ ಇವಳನ್ನ ಎಲ್ಲರೂ ಸೇರಿ ಹಿಡ್ದಾಕ್ಬಿಟ್ಟಿದ್ದಾರೆ. ಸೊ ಇವಳಿಗೆ ಇವರು 3 ಜನ ಸೇರಿ ಈ ಕಾಗದವನ್ನ ಎಸಿತಾರೆ. ಹಾಗೇನೆ ಕೇಳ್ತಾರೆ, ನೀನು ಈಗ DA ಆಫೀಸರ್ ಹತ್ರ ಮಾತಾಡ್ಬೇಕು, ಯಾಕಂದ್ರೆ ಅವ್ರಿಗೆ ಅನ್ಸಿದೆ ಈ ಟ್ರ್ಯಾಕರ್ ಗಳನ್ನ ಅವಳೇ ಹಾಕಿದ್ದು ಆ ಮೆತ್ಲಮೈನ್ ಇರೋ ಕಂಟೈನರ್ಸ್ ಗಳಿಗೆ. ಸೊ ಇವ್ರು ಒತ್ತಾಯ ಮಾಡ್ತಾರೆ, ಕಾಲ್ ಮಾಡು ಹ್ಯಾಂಕ್ ನಿಗೆ ಅಂತ. ಸೊ ಲೀಡಿಯಾ ಕೇಳ್ತಾಳೆ ಹ್ಯಾಂಕ್ ಹತ್ರ, ನೀವು ಆ ಟ್ರ್ಯಾಕರ್ಸ್ ಗಳನ್ನ ಹಾಕಿದ್ರ? ಆಗ ಹ್ಯಾಂಕ್ ಹೇಳ್ತಾನೆ, ಇಲ್ಲ ನಾನು ಹಾಕ್ಲಿಲ್ಲ ಅಂತ. ಯಾಕಂದ್ರೆ ಇವಳು ಕೂಡ ಒಬ್ಳು ಪೊಲೀಸ್ ಆಫೀಸರೇ ಆಗಿದ್ದಾಳೆ ಒಂದ್ ಲೆಕ್ಕದಲ್ಲಿ. ಸೊ ನಮ್ಮ ಮೈಕ್ಗೆ ಮುಂಚೆ ಇವಳನ್ನ ನೋಡಿದ್ರಾಗಲ್ಲ. ಅಂಡ್ ಜೆಸಿಗೆ ಕೂಡ ಕನ್ಫರ್ಮ್ ಆಗುತ್ತೆ, ಪಕ್ಕ ಇವಳಿ ಟ್ರ್ಯಾಕರ್ ಅನ್ನ ಹಾಕಿ ನಮ್ಮನ್ನ ಸ್ಕ್ಯಾಮ್ ಮಾಡಿಸಿದ್ಲು ಅಂತ. ಆದ್ರೆ ವಾಲ್ಟರ್ ವೈಟ್ ಸ್ವಲ್ಪ ಥಿಂಕ್ ಮಾಡಿ ಒಂದು ಚಾನ್ಸ್ ಕೊಡಬಹುದು ಅಂತ ಅನ್ಸುತ್ತೆ. ಆದ್ರೆ ಇವಳು ಹೇಳ್ತಾಳೆ, ಒಮ್ಮೆ ಇಲ್ಲಿ ನಾನು ವಾಪಸ್ ಕಾಲ್ ಮಾಡ್ತೀನಿ, ಇದು ನನ್ನ ತಪ್ಪಲ್ವೇ ಅಲ್ಲ ಅಂತ ಹೇಳಿ ಹ್ಯಾಂಕ್ ಗೆ ಕಾಲ್ ಮಾಡ್ತಾರೆ. ಆದ್ಮೇಲೆ ಹ್ಯಾಂಕ್ ಹೇಳ್ತಾನೆ, ಓಕೆ ನೀ ಅದ್ರ ಬಗ್ಗೆ ಮಾತಾಡ್ತಿದ್ಯಾ? ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ DA ಪೊಲೀಸ್ನವರು ಕೆಲವರು ಟ್ರ್ಯಾಕರ್ಸ್ ಅನ್ನ ಹಾಕಿದ್ರು ಅಂತ. ಸೊ ಹಾಗಾದ್ರೆ ಇವಳು ಇದರಲ್ಲಿ ಸೇಫ್ ಆಗಿದ್ದಾಳೆ, ಇವಳದ್ದೇನು ಕೈವಾಡ ಇಲ್ಲ ಇಲ್ಲಿ. ಆದ್ರೂ ಕೂಡ ಲೀಡಿಯನ್ನ ಇವರು ಬಚಾವಾಗಿ ಬಿಟ್ರೆ ಅವಳು ಬೇರೆಯವರಿಗೆ ಇವರ ವಿಷಯವನ್ನ ಹೇಳ್ಬಹುದು ತಾನೆ. ಅದಕ್ಕೋಸ್ಕರ ಇವಳನ್ನ ಕೊಲ್ಲೋದೇ ಸರಿ ಅಂತ ತಿಳ್ಕೊಳ್ತಾರೆ. ಆದ್ರೆ ಲೇಡಿಯಾ ಹೇಳ್ತಾಳೆ, ನನ್ನ ಹತ್ರ ಒಂದು ಡೀಲ್ ಇದೆ, ನನ್ನ ಹತ್ರ ಒಂದು ಪ್ಲಾನ್ ಇದೆ, ಅದರಿಂದ ನಿಮ್ಗೆ ಎಷ್ಟು ಮೆತ್ಲಮ ಇರಬೇಕು ಅಷ್ಟು ಕೂಡ ತಗೊಳ್ಬಹುದು, ಅದರ ಬದಲಾಗಿ ನೀವು ನನ್ನನ್ನ ಬದುಕೋಕೆ ಬಿಡ್ಬೇಕು. ಆಗ ವಾಲ್ಟರ್ ವೈಟ್ ಸ್ವಲ್ಪ ಬೆದರಿಕೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ನೀನು ಪ್ರಾಮಿಸ್ ಮಾಡು ನಿನ್ನ ಮಕ್ಕಳ ಮೇಲೆ, ಒಂದು ವೇಳೆ ತಪ್ಪಿ ಕೂಡ ನಮ್ಮ ಪ್ಲಾನ್ ಅನ್ನ ಏನಾದ್ರು ಕೆಟ್ಟು ಹಾಕಿದ್ರೆ ನಿನ್ನ ಜೊತೆಗೆ ನಿನ್ನ ಮಕ್ಕಳು ಕೂಡ ಸಾಯ್ತಾರೆ ಅಂತ ಹೇಳ್ತಾನೆ. ಆಗ ಡೀಲ್ಗೆ ಒಪ್ಕೊಳ್ತಾಳೆ. ಸೊ ಈಗ ಪ್ಲಾನ್ ಅನ್ನ ಹೇಳ್ತಾಳೆ. ಅವಳೊಂದು ದೊಡ್ಡದಾದಂತಹ ನಕ್ಷೆಯನ್ನ ತೋರಿಸ್ತಾಳೆ. ಈ ಜಾಗದಲ್ಲಿ ಒಂದು ಟ್ರೈನ್ ಹೋಗ್ತಿರುತ್ತಂತೆ, ಅದರಲ್ಲಿ ಮೆತ್ಲಮೈನ್ ತುಂಬಾನೇ ಇರುತ್ತಂತೆ. ಅದರಿಂದ ನೀವು ಮೆತ್ಲಮೈನ್ ಅನ್ನ ಫುಲ್ ಕದಿಬಹುದು. ಆದ್ರೆ ಟ್ರೈನ್ ಅನ್ನ ನಿಲ್ಸಿ ಹೇಗೆ ಕದಿಯೋದು ಅಂತ ನೀವು ಆಲೋಚನೆ ಮಾಡ್ಬೇಕು. ಹಾಗೆ ಲಿಡಿ ಹೇಳ್ತಾಳೆ, ನಾನೊಂದಂತೂ ಹೇಳ್ಬಲ್ಲೆ, ಈ ಟ್ರೈನ್ ಅಲ್ಲಿ ಎಷ್ಟು ಮೆತ್ಲಮೈನ್ ಇದೆ ಅಂದ್ರೆ ನಿಮ್ಗೆ ಜೀವನ ಪೂರ್ತಿ ಸಾಕು ಇದನ್ನ ಯೂಸ್ ಮಾಡೋದಕ್ಕೆ. ಈಗ ಸೀನ್ ಚೇಂಜ್ ಆಗುತ್ತೆ. ನಾವು ನೋಡ್ತೀವಿ ಹ್ಯಾಂಕ್ ಹಾಗೂ ಮ್ಯಾರಿ ವಾಲ್ಟರ್ ವೈಟ್ ನ ಮಗಳನ್ನ ಅಥವಾ ಸ್ಕೈಲರ್ ನ ಮಗಳನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಹಾಗೇನೆ ವಾಲ್ಟರ್ ಜೂನಿಯರ್ ಕೂಡ ಈ ಮನೆಗೆ ಶಿಫ್ಟ್ ಆಗಿದ್ದಾನೆ. ಆದ್ರೆ ವಾಲ್ಟರ್ ಜೂನಿಯರ್ ಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಅಪ್ಪನನ್ನ ಬಿಟ್ಟು ಇರೋದು. ಅವನಿಗೆ ಅಂದಾಜ್ ಆಗ್ತಿಲ್ಲ ಏನೆಲ್ಲ ಆಗ್ತಿದೆ ಅಂತಾನೆ. ಹಾಗೇನೆ ವಾಪಸ್ ಸೀನ್ ಶಿಫ್ಟ್ ಆಗುತ್ತೆ. ವಾಲ್ಟರ್, ಮೈಕ್, ಜೆಸಿ ಒಟ್ಟಿಗೆ ನಿಂತಿದ್ದಾರೆ. ಸೊ ಇಲ್ಲಿ ಮೈಕ್ ಹೇಳ್ತಾನೆ, ಐ ಥಿಂಕ್ ಈ ಪ್ಲಾನ್ ಏನೋ ಸರಿ ಇಲ್ಲ ಕಾಣಿಸುತ್ತೆ, ಆ ರೈಲ್ ಅನ್ನ ನಿಲ್ಸೋದು ತುಂಬಾ ಕಷ್ಟದ ಕೆಲಸ ಆಗಿದೆ. ವಾಲ್ಟರ್ ಹೇಳ್ತಾನೆ, ಇಲ್ಲ 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 ಇದು ಪಾಸಿಬಲ್ ಇದೆ, ಇಷ್ಟೆಲ್ಲ ಖರ್ಚುಗಳು ನಾವು ಮೆಷಿನ್ ಗಳಿಗೆನೆ ಮಾಡಿದ್ವಿ ಅಂದ್ರೆ ಮೆತ್ಲಮೈನ್ ಅನ್ನ ನಾವು ಹಿಡಿಲೇಬೇಕು. ಅದನ್ನು ಒಂದ್ ವೇಳೆ ನಮ್ಗೆ ಸಿಗದಿದ್ರೆ ನಮ್ಗೆ ಡ್ರಗ್ ತಯಾರಿಕೆ ಮಾಡೋದಕ್ಕೆ ಆಗುದಿಲ್ಲ. ಡ್ರಗ್ ತಯಾರಿಕೆ ಮಾಡದಿದ್ರೆ ಆ ಜೈಲಿನಲ್ಲಿ ಗುಸ್ತವನ ಕೆಲಸದವ್ರು ಏನಿದ್ರು ಅವರನ್ನ ಬಿಡುಗಡೆ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ತಾನೆ. ಅವರಿಗೆ ಹೇಗೆ ಹಣ ಕೊಡೋದು, ಬಿಡುಗಡೆ ಮಾಡೋದು ಹೇಗೆ? ಸೊ ಹೀಗೆ ಒಂದಕ್ಕೆ ಒಂದು ಕನೆಕ್ಷನ್ ಆಗಿದೆ. ಆಗ ಸ್ವಲ್ಪ ತುಂಬಾನೇ ಆಲೋಚನೆ ಮಾಡಿದ್ಮೇಲೆ ಜೆಸಿ ಹೇಳ್ತಾನೆ, ನನ್ನ ಹತ್ರ ಒಂದು ಪ್ಲಾನ್ ಇದೆ, ನಾವು ಮೆತ್ಲಮೈನ್ ಅನ್ನ ಕದ್ರೆ ಹೇಗೆ? ಸೊ ಈ ಪ್ಲಾನ್ ನ ಪ್ರಕಾರ ಈಗ ಬೆಳಿಗ್ಗೆನೆ ವಾಲ್ಟರ್ ವೈಟ್ ಹೇಸನ್ಬರ್ಗ್ ನ ರೂಪದಲ್ಲಿ ಸ್ವ್ಯಾಗ್ ಅಲ್ಲಿ ಬರ್ತಿದ್ದಾನೆ. ಹಾಗೇನೆ ಮೈಕ್ ಹಾಗೂ ಜೆಸಿ ಕೂಡ ಸ್ವ್ಯಾಗ್ ಅಲ್ಲಿ ಬರ್ತಿದ್ದಾರೆ. ಇವರ ಪ್ಲಾನ್ ನ ಪ್ರಕಾರ ಇವರು ಒಂದು ಜಾಗದಲ್ಲಿ ಟ್ರೈನ್ ಅನ್ನ ನಿಲ್ಲಿಸಬೇಕು. ಸೊ ಅದನ್ನ ನಿಲ್ಲಿಸಿದ್ಮೇಲೆ ಎಲ್ಲ ಮೆತ್ಲಮೈನ್ ಅನ್ನ ಕದಬೇಕು ಅಂತ ಇವರ ಪ್ಲಾನ್ ಆಗಿದೆ. ಸೊ ಮೆತ್ಲಮೈನ್ ಅನ್ನ ಕದ್ದು ಅದರ ಒಳಗಡೆ ನೀರನ್ನ ಹಾಕಿ ಬಿಡೋದು. ಇದರಿಂದ ಯಾರಿಗೂ ಕೂಡ ಡೌಟ್ ಬರೋದಿಲ್ಲ. ಸೊ ಟ್ರೈನ್ ಅಂತೂ ಇದೇ ಜಾಗದಿಂದ ಬರೋದ್ರಲ್ಲಿದೆ. ಈಗ ಮೆತ್ಲಮೈನ್ ನ ಬದಲು ಅಲ್ಲಿ ನೀರು ತುಂಬಿಸಬೇಕಾದ್ರೆ ನೀರು ಬೇಕು ತಾನೆ. ಅದಕ್ಕೋಸ್ಕರ ಇಲ್ಲಿ ಜೆಸಿಬಿಯಲ್ಲಿ ಸ್ವಲ್ಪ ಗುಂಡಿಯನ್ನ ಮಾಡ್ತಾರೆ. ಇದರಿಂದ ಅಲ್ಲಿ ಒಂದು ಪೈಪ್ ಲೈನ್ ನ ಕನೆಕ್ಷನ್ ಸಿಗುತ್ತೆ. ಹಾಗೇನೆ ಒಂದು ಟ್ಯಾಂಕ್ ಅನ್ನ ದೊಡ್ಡ ಸಿಂಟ್ಯಾಕ್ಸ್ ಅನ್ನ ಇಟ್ಟಿರ್ತಾರೆ ಇಲ್ಲಿ. ಹೀಗೆ ಗುಂಡಿ ಮಾಡಿ ಸಿಂಟ್ಯಾಕ್ಸ್ ಅನ್ನು ಕೂಡ ಅಡಿಗೆ ಇಟ್ಟು ಎಲ್ಲ ಪ್ಲಾನ್ ಮಾಡ್ತಿದ್ದಾರೆ ಇಲ್ಲಿ. ಅಲ್ಲಿಂದ ಈಗ ವಾಲ್ಟರ್ ವೈಟ್ ಮನೆಗೆ ಬರ್ತಾನೆ. ಇಲ್ಲಿ ಸ್ಕೈಲರ್ ಕೂಡ ಇರ್ತಾಳೆ. ಹಾಗೇನೆ ವಾಲ್ಟರ್ ವೈಟ್ ಬಂದ್ ಹೇಳ್ತಾನೆ, ನೀವ್ ಯಾಕೆ ಸಪರೇಟ್ ಇದ್ದೀರಾ, ಬೇರೆ ಬೇರೆ ಇದೀರಾ ಅಂತ ಅಲ್ಲ. ಅದಕ್ಕೆ ಸ್ಕೈಲರ್ ಹೇಳ್ತಾಳೆ, ನಿಂಗೆ ಯಾಕೆ ಈ ವಿಷಯ, ನೀನು ಬಾಯಿ ಮುಚ್ಕೊಂಡು ಹೋಗುವಂತ. ಅದ್ರ ಪ್ರಕಾರ ಆಚೆ ಹೋಗ್ತಾನೆ. ಅಂಡ್ ವಾಲ್ಟರ್ ವೈಟ್ ಗೆ ಅವಳೊಂದು ಹೇಳ್ತಾಳೆ, ಅದೇನಂದ್ರ ನೀನೇನೆ ಹೇಳಿದ್ಯಲ್ಲ, ನಿಂಗೆ ಒಬ್ಬ ಯಾರೋ ಹೊಸ ಗಾಡಿ
ಯಾರೋ ಗಿಫ್ಟ್ ಆಗಿ ಕೊಟ್ಟಿದ್ದ ಅಂತ. ಅವನು ಮುಂಚೆ ನಿನ್ನನ್ನು ಕೊಲ್ಲೋದಕ್ಕೆ ಇದ್ದೆ ಅಂತ ನೀನೇ ಹೇಳ್ದೆ, ಆದ್ರೆ ಈಗ ನಿನ್ನ ಫ್ರೆಂಡ್ ಆಗಿದ್ದಾನೆ ಅವನು. ಸೊ ಹೇಗೆ ಅವನ ಮೈಂಡ್ ಅನ್ನ ಚೇಂಜ್ ಮಾಡಿದೆ, ಅದೇ ರೀತಿ ನನ್ನ ಮನಸ್ಸನ್ನ ಚೇಂಜ್ ಮಾಡಬಹುದಾ ನೀನು ಅಂತ ಕೇಳ್ತಲ್ಲ. ಹೀಗೇನೀಗ ನೆಕ್ಸ್ಟ್ ಡೇ ಆಗಿರುತ್ತೆ. ವಾಲ್ಟರ್ ವೈಟ್ ಈಗ ಅವನ ಪೂರ್ತಿ ಟೀಮ್ ನ ಜೊತೆಗೆ ಬಂದಿರ್ತಾನೆ ಇಲ್ಲಿ ಮೆತ್ಲಮೈನ ಕದ್ದೋದಕ್ಕೆ. ಅಂಡ್ ಕರೆಕ್ಟ್ ಹೊತ್ತಿಗೆ ಅಲ್ಲಿ ರೈಲ್ ಬರ್ತಿದೆ. ಅಂಡ್ ಇಲ್ಲಿ ಅಸೈನ್ ಮಾಡಿರೋ ಪ್ರಕಾರ ಟಾಡ್ ನ ಕೆಲಸ ಆಗಿದೆ ಮೆತ್ಲಮೈನ್ ಅನ್ನ ತಗೊಳ್ಳೋದು, ಅದರ ಬದಲು ನೀರನ್ನ ತುಂಬಿಸೋದು. ವಾಲ್ಟರ್ ವೈಟ್ ನ ಕೆಲಸ ಆಗಿದೆ ಎಷ್ಟು ಕ್ವಾಂಟಿಟಿಯಲ್ಲಿ ಮೆತ್ಲಮೈನ್ ಬರ್ತಿದೆ ಅಂದ್ರೆ ಅವರಿಗೆ ಸಂಪೂರ್ಣ ಲೈಫ್ ಟೈಮ್ ನಷ್ಟು ಡ್ರಗ್ ಮಾಡಬೇಕಾದ್ರೆ ಮೆತ್ಲಮೈನ್ ಅವಶ್ಯಕತೆ ಎಷ್ಟರ ಮಟ್ಟ ಇದೆ ಅಂತ ಮೀಟರ್ ಅಲ್ಲಿ ಚೆಕ್ ಮಾಡಬೇಕು. ಮೈಕ್ ನ ಕೆಲಸ ಆಗಿದೆ ಇನ್ಸಿಡೆಂಟ್ ಅಲ್ಲಿ ಏನೆಲ್ಲ ಆಗ್ತಿದೆ, ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಅಂತ. ಹಾಗೇನೆ ಇಲ್ಲಿ ಮೈಕ್ ನ ಫ್ರೆಂಡ್ ಆಗಿರುವಂತ ಈ ಒಬ್ಬ ವ್ಯಕ್ತಿ ಬರ್ತಾನೆ. ಇವನು ನೀವು ನೋಡಿರಬಹುದು ಸೋಲ್ ಗುಡ್ ಮ್ಯಾನ್ ಜೊತೆಗೆ ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದವರು. ಸೊ ಇವರದ್ದು ಕೆಲಸ ಆಗಿದೆ ಒಂದು ಟ್ರಕ್ ಅನ್ನ ಅಲ್ಲಿ ಅಡ್ಡ ಹಾಕುದು. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಇಲ್ಲೊಬ್ಬ ಯಾರೋ ವ್ಯಕ್ತಿ ಈ ಜಾಗದಲ್ಲಿ ಬಂದಿದ್ದಾನೆ. ಇವನಿಗೆ ಈ ಟ್ರಕ್ ಅನ್ನ ಆಚೆ ಹಾಕದೆ ಹೋಗೋದಕ್ಕೆ ಆಗುದಿಲ್ಲ. ಅದಕ್ಕೆ ಹೇಳ್ತಾರೆ ನಾವು ಟ್ರಕ್ ಅನ್ನ ಆಚೆ ಹಾಕ್ತಿವಿ, ನೀವು ಹೋಗಿ ಪಕ್ಕ ಅಂತ. ಸೊ ಗಾಯ್ಸ್ ಇಷ್ಟೊತ್ತು ಅವರು ಟ್ರೈನ್ ನಿಂದ ಮೆತ್ಲಮೈನ್ ಅನ್ನ ಕಲೆಕ್ಟ್ ಮಾಡ್ತಿದ್ರು, ಯಾಕಂದ್ರೆ ಅಲ್ಲಿ ಟ್ರೈನ್ ಬ್ಲಾಕ್ ಆಗಿದೆ ಆ ಟ್ರಕ್ ಅಡ್ಡ ಇರೋ ಕಾರಣ. ಇಲ್ಲಿ ವಾಲ್ಟರ್ ವೈಟ್ ಮೀಟರ್ ಚೆಕ್ ಮಾಡ್ತಿದ್ದಾನೆ. ಮೈಕ್ ದೂರದಿಂದಲೇ ಹೇಳ್ತಾನೆ ಸಾಕು ಗುರು, ಎಷ್ಟು ತೆಗಿತಿದ್ಯಾ ಮೆತ್ಲಮೈನ್ ಅನ್ನ. ವಾಲ್ಟರ್ ವೈಟ್ ಹೇಳ್ತಾನೆ ಸ್ವಲ್ಪ ಆಸೆ ಬಟ್ ಇನ್ನು ಕೂಡ ಸ್ವಲ್ಪ ಬೇಕು ಅಂತ. ಇವರು ಸ್ವಲ್ಪ ಜಾಸ್ತಿನೇ ರಿಸ್ಕ್ ತಗೊಳ್ತಿದ್ದಾರೆ. ಟ್ರೈನ್ ಅಡಿಯಲ್ಲಿ ನಾವು ಜೆಸ್ ಇದ್ದಾನೆ, ಅವನು ಪೈಪ್ ಲೈನ್ ಅನ್ನ ಕಲೆಕ್ಟ್ ಮಾಡಿದ್ದಾನೆ. ಈ ಪೈಪ್ ನ ಮೂಲಕನೇ ಆ ಮೆತ್ಲಮೈನ್ ಹೋಗೋದು. ಸೊ ಟ್ರೈನ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಆ ಗಾಡಿಯನ್ನು ಆಚೆ ಹಾಕಿದ್ಮೇಲೆ ಟ್ರೈನ್ ಹೋಗೋ ಒಂದು ಸಂದರ್ಭದಲ್ಲಿ ಜೋರಾಗಿ ಟೊಡ್ ಮೇಲಿಂದ ಹಾರು ಬಿಡ್ತಾನೆ. ಆದ್ರೆ ಜೆಸ್ಸಿ ರೈಲ್ ನ ಕೆಳಗಡೆ ಇದ್ದ ಹಾಗೆ ಅವನು ಸಾಯೋದಕ್ಕೇನೆ ಇದ್ದ ಗುರು, ಆದ್ರೆ ಬದುಕಿದ್ದಾನೆ. ಹೇಗಂದ್ರೆ ಅವನು ಮಲಗಿದ್ದ ಅಲ್ಲೇ. ಸೊ ಟ್ರೈನ್ ಇಲ್ಲಿಂದ ಹೋಯ್ತು, ಜೆಸ್ಸಿಯ ಪ್ರಾಣ ಕೂಡ ಬಚಾವಾಯ್ತು. ಸೊ ಹೀಗೆ ಸಕ್ಸಸ್ಫುಲ್ ಆಗಿ ಇವರೆಲ್ಲರೂ ಸೇರಿ ತನ್ನ ಲೈಫ್ ಟೈಮ್ ಗೆ ಬೇಕಾದಷ್ಟು ಮೆತ್ಲಮೈನ್ ಅನ್ನ ಕದ್ದಿದ್ದಾರೆ. ಎಲ್ರಿಗೂ ಖುಷಿ ಆಗುತ್ತೆ, ಹ್ಯಾಂಡ್ ಶೇಕ್ ಎಲ್ಲ ಮಾಡ್ತಾರೆ. ಹಾಗೇನೆ ನಾವು ನೋಡ್ತೀವಿ ವಾಲ್ಟರ್ ವೈಟ್ ನ ಆಸೆ ಸ್ವಲ್ಪ ಜಾಸ್ತಿ ಆಗ್ತಿದೆ. ಸೊ ಹೀಗೇನೆ ಎಲ್ಲ ಕೆಲಸ ಆಯ್ತು, ಇನ್ನು ಮನೆಗೆ ಹೋಗೋಣ ಅಂತ ಇರೋದ್ರಲ್ಲೇ ಇವೆಲ್ಲ ಘಟನೆಯನ್ನ ಅಲ್ಲಿ ಆ ಮಗು ನೋಡ್ತಿರುತ್ತೆ. ಇದು ಅದೇ ಮಗು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ಆ ಜೇಡವನ್ನ ಒಂದು ಡಬ್ಬದಲ್ಲಿ ಹಾಕಿತ್ತು. ಇಲ್ಲಿ ಮಾತ್ರ ಇವರು ಸಿಕ್ಕಿ ಬೀಳೋದ್ರಲ್ಲೇ ಇದ್ದಾರೆ. ಯಾಕಂದ್ರೆ ಆ ಮಗು ಎಲ್ಲ ವಿಷಯವನ್ನ ನೋಡಿದೆ. ತಪ್ಪಿ ಕೂಡ ಅದು ಡಿ ಆಫೀಸರ್ ಯಾರಾದ್ರೂ ಸಿಕ್ಕಿದ್ರೆ ಅವ್ರಿಗೆ ಕಂಪ್ಲೀಟ್ ಆಗಿ ಹೇಳ್ಬಿಡುತ್ತೆ. ಸೊ ಆ ಮಗು ಹಾಯ್ ಅಂತ ಹೇಳುತ್ತೆ. ಇಲ್ಲಿ ಟಾಡ್ ಹಾಯ್ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಇವನ್ ಎಷ್ಟು ಕ್ರೂರ ಅಂದ್ರೆ ಆ ಮಗುವನ್ನ ಆಗಲೇ ಗನ್ನಲ್ಲಿ ಕೊಂದಾಕ್ಬಿಡ್ತಾನೆ. ಇದನ್ನ ನೋಡಿ ಜೆಸ್ಸಿ ತುಂಬಾನೇ ಬೇಜಾರಾಗ್ತಿದೆ. ಅವನ ಕಣ್ಣೆದುರಲ್ಲೇ ಒಬ್ಬ ಹುಡುಗನ ಮರ್ಡರ್ ಆಗಿದೆ. ಹಾಗೇನೆ ಅವನ ಡಬ್ಬ ಕೂಡ ಇಲ್ಲಿ ಬಿದ್ದಿದೆ, ಅದರಲ್ಲಿ ಜೇಡ ಕೂಡ ಇದೆ. ಹೀಗೆ ಈ ಟಾಡ್ ಅಂತೂ ಕೆಲಸ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಸೊ ಗಾಯ್ಸ್ ಮುಂದೇನಾಗುತ್ತೆ ನೋಡೋಣ ನೆಕ್ಸ್ಟ್ ಪಾರ್ಟ್ ನಲ್ಲಿ. ಅಗೇನ್ 2 ದಿನದಲ್ಲಿ ಇನ್ನೊಂದು ವಿಡಿಯೋ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ, ಪೀಸ್.